ಜನಜೀವನಕ್ಕ ವೇದಾಂತದ ಪ್ರಯೋಜನ ಯಾವ ರೂಪದೊಳಗಾಗಕತ್ತೈತಿ ಇವಾಗ ಅಂತ ಈಗಿನ ಕಾಲದೊಳಗೆ ನಾವದನ್ನ ಯಥಾರ್ಥವಾಗಿ ತಿಳಿದೇ ಇರುವಾಗ ಏನೇನು ಅನರ್ಥಗಳು ಜರುಗಿಕೊಂಡು ಬಂದಾವು ಅನ್ನೋದು ವರ್ಣನಾದ ಇಲ್ಲೇ. ಮನುಷ್ಯ ಜನ್ಮ ಬಂದದ್ದರ ಸಾರ್ಥಕತೆ ಏನು ಅನ್ನೋದು ನಮಗೆಲ್ಲ ಯತಿಗಳ ಜೊತೆ ಮರುವಾಗ್ಬಿಟ್ಟದೆ. ಎಲ್ಲಾ ಸೌಕರ್ಯಗಳ ಬಂದು ಒರೆಯದ ನಂತರ ಕಾರ್ಯಸ್ಥರಿಗಷ್ಟೇ ಅಲ್ಲ, ಗೃಹಸ್ಥರಿಗಷ್ಟೇ ಅಲ್ಲ, ಯತಿಗಳು ಅದಕ್ಕಾಗಲಿ ಇದ್ದ ಯತಿಗಳ ಜೊತೆ ಮರೆತು ಇನ್ನು ನಾವು ವ್ಯವಹಾರ ಮಾಡ್ಕೊಂಡು ಬಂದದ್ದು ಇದೆಲ್ಲ ವ್ಯವಹಾರಿಕ ದೃಷ್ಟಿಯೊಳಗನೆ ಇದೆ. ಅದನ್ನು ನಾನು ಪ್ರಾಸಂಗಿಕವಾಗಿ ಪಠನ ಮಾಡ್ತೇನೆ. ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಇದು. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅನ್ಬೇಕಾಗಿಲ್ಲ. ಕಾಲ ಹೆಂಗ ಪರಿವರ್ತನೆ ಆಗ್ತದೆ ಆಗ ಎಲ್ಲವೂ ವ್ಯತಿರಿಕ್ತ ಹೊತ ಬಂದದಲ್ಲ, ಅದರ ವರ್ಣನೆ ಇಲ್ಲ. ಈಗಿನ ಜನತೆಗೆ ವೇದಾಂತದ ಪ್ರಯೋಜನ. ಈಗಿನ ಜನರಲ್ಲಿ ಏನು ವಿಶೇಷ? ಈಗ ಸುಮಾರು 100 ವರ್ಷಗಳಿಂದ ಭೂಮಂಡಲದ ಜನರ ಜೀವನವು ದೊಡ್ಡ ಮಾರ್ಪಾಡನ್ನು ಹೊಂದಿಬಿಟ್ಟಿರುತ್ತಾರೆ. 100 ವರ್ಷಗಳ ಕೆಳಗೆ ನಾವು ಅಕಸ್ಮಾತ್ ಅವಲೋಕನ ಮಾಡಿದ ಇತಿಹಾಸ ನೋಡಿದ್ರ ಅಲ್ಲಿ ಇರುವ ಪರಿಸ್ಥಿತಿ, ಆಗಿನ ಪರಿಸ್ಥಿತಿ, ಸಮಾಜ ಮತ್ತು ಆರ್ಥಿಕ ಸ್ಥಿತಿ ಯಾವ ರೂಪದಿಂದ ಒಡಗೂಡಿತ್ತು, ಅಜಗಜಾಂತರ ಪರಕೈತಲ್ಲ ಇವಾಗ. ಅವಾಗ ಪುರಾಣ ಪುಣ್ಯಕಥೆಗಳು, ಯಾವ ಮಾಧ್ಯಮಗಳು ಸೌಕರ್ಯಗಳು ಇರ್ತಿರ್ಲಿಲ್ಲ ಅವಾಗ. ಈಗ ಅದಕ್ಕೆ ಪಾಶ್ಚಾತ್ಯರು ಭೌತಿಕ ವಿಜ್ಞಾನವನ್ನು ಬೆಳೆಸಿ ಅದನ್ನು ತಾವು ಉಪಯೋಗಿಸಿಕೊಂಡು ಮಿಕ್ಕ ದೇಶಗಳಲ್ಲಿಯೂ ಹರಡಿಬಿಟ್ಟಿರುತ್ತಾರೆ. ಭೌತಿಕ ವಿಜ್ಞಾನದ ಅವಲಂಬನೆಯ ಮೇಲೆ ನಿಂತಿರುವವರು ಈಗಿನವರು. ಈಗಿನವರಾದ ನಾವು ಅನ್ನ, ಬಟ್ಟೆ, ನೀರು, ವಿದ್ಯೆ, ಪ್ರಯಾಣ ಸೌಕರ್ಯ ಮುಂತಾದವುಗಳಿಗೆ ಯಾವ ಸಾಧನವನ್ನು ಉಪಯೋಗಿಸುತ್ತಿದ್ದೇವೆ? ಯಂತ್ರಗಳಿಂದ ಉಳುವುದು, ಪೈರು ಕೊಯ್ಯುವುದು, ಒಕ್ಕುವುದು ಮುಂತಾದ ವ್ಯವಸಾಯ ಕರ್ಮಗಳು ನಡೆಯುತ್ತಿವೆ. ಧಾನ್ಯವನ್ನು ಕುಟ್ಟುವ ಯಂತ್ರಗಳು ಎಲ್ಲೆಲ್ಲಿಯೂ ಕಾಣಬರುತ್ತಿವೆ. ಈಗ ಅಡಿಗೆ ಮಾಡುವುದಕ್ಕೆ ಕುಕ್ಕರ್ ಮುಂತಾದ ಸಾಧನಗಳನ್ನು ಉಪಯೋಗಿಸುತ್ತಾರೆ. ಕಾಫಿ ಪುಡಿ, ಟೀ ಸೊಪ್ಪು ಮುಂತಾದವು ಮನುಷ್ಯನ ಕೈ ಮುಟ್ಟದೆ ತಯಾರಾದದ್ದು ಎಂದು ಹೊಗಳಿಸಿಕೊಳ್ಳುತ್ತಿವೆ. ಮನುಷ್ಯರ ಮುಟ್ಟದನ ಅದೆಲ್ಲ ರೆಡಿಯಾಗಿರ್ತದೆ ನೋಡು. ಮೊದಲಲ್ಲಿ ಒಂದು ಕಾಫಿ ಪುಡಿ ರೆಡಿ ಮಾಡ್ಬೇಕಾದ್ರೆ ಅಯ್ಯೋ ಭಾರಿ ಕಷ್ಟ, ಎಲ್ಲ ಜನರ ಕುಟ್ಬೇಕಲ್ಲ. ಪುಡಿ ಮಾಡಿ ಅದನ್ನು ಬಹಳ ನೀರಿತ್ತು. ಬಟ್ಟೆಗಳು, ಉಡುಪುಗಳು ಯಂತ್ರದಲ್ಲಿ ತಯಾರಾಗುತ್ತವೆ. ನೀರನ್ನು ಯಂತ್ರದಿಂದ ಎತ್ತುತ್ತಾರೆ. ದೀಪಗಳಿಗೆ ವಿದ್ಯುತ್ ಶಕ್ತಿಯನ್ನು ಯಂತ್ರಗಳಿಂದ ಉತ್ಪತ್ತಿ ಮಾಡಿಕೊಳ್ಳುತ್ತಾರೆ. ವರ್ತಮಾನವನ್ನು ಟೆಲಿಗ್ರಾಫ್, ಟೆಲಿಫೋನ್, ರೇಡಿಯೋ ಮುಂತಾದವುಗಳ ಮೂಲಕ ಕಳುಹಿಸುತ್ತಾರೆ. ಪ್ರಯಾಣವನ್ನು ರೈಲು, ಜಹಾಜು, ಏರೋಪ್ಲೇನ್ ಮುಂತಾದ ಸಾಧನಗಳಿಂದ ಮಾಡುತ್ತಾರೆ. ಸಮಾಜದ ವಿನೋದಗಳಿಗೆ ಸಿನಿಮಾ ಮುಂತಾದ ಯಂತ್ರ ಸಾಧನಗಳನ್ನು ಉಪಯೋಗಿಸುತ್ತಾರೆ. ವಿದ್ಯೆಗೆ ತರಬೇತಾದ ಉಪಾಧ್ಯಾಯರು, ಸ್ಕೂಲುಗಳು ಮುಂತಾದ ಹೊಸ ಉಪಾಯಗಳನ್ನು ಉಪಯೋಗಿಸುತ್ತಾರೆ. ರಾಜಕೀಯವಾದ ಯುದ್ಧಗಳು ಬಗೆ ಬಗೆಯ ತಾಂತ್ರಿಕ ಸಾಧನಗಳಿಂದಲೇ ಸಾಗುವು. ಆದ್ದರಿಂದ ಈಗಿನವರು ಎಂದರೆ ಯಂತ್ರಯುಗದವರು, ಭೋಗಕ್ಕೆ ಯಂತ್ರಗಳನ್ನು ಉಪಯೋಗಿಸುವವರು. ಇವರಿಗೆ ವೇದಾಂತದಿಂದ ಉಪಯೋಗ ಉಂಟೆ? ಇದನ್ನ ನಾವು ಹೇಗೆ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ನೋಡ್ರಿ. ಯಂತ್ರನ ಈಗ ಯಂತ್ರಯುಗ ಇದು. ಈಗನು ನಾವು ಆ ಯಂತ್ರ ಮಹಿಮೆಯಿಂದನ ನಾವು ಅದರ ಉಪಯೋಗ ತಪ್ಪಿಡಿ ಬರುತ್ತೆ ಅಂತ ಅನುಭವಿಗಳು ಅಭಿಪ್ರಾಯ ಪಟ್ಟಾರೆ. ಇಲ್ಲಿ ನೋಡೋಣ. ಯಂತ್ರಗಳ ಉಪಯೋಗದಿಂದ ಶಕ್ತಿಯನ್ನು ಹೆಚ್ಚಾಗಿ ಉಪಯೋಗಿಸಬೇಕಾಗುವುದಿಲ್ಲ.
ಕಾಲವೂ ಉಳಿಯುತ್ತದೆ. ಸುಲಭವಾಗಿ ಬೇಗ ಬೇಗನೆ ಅನೇಕ ಭೋಗ ಸಾಮಗ್ರಿಗಳನ್ನು ಮಾಡಿಕೊಳ್ಳಬಹುದು. ಇಷ್ಟು ಅವುಗಳ ಗುಣ. ಆದರೆ ಯಂತ್ರವನ್ನು ಒಬ್ಬೊಬ್ಬರು ಮಾಡಲಾಗುವುದಿಲ್ಲ. ಯಂತ್ರ ದೇವತೆಯು ಕಾಲವನ್ನು ಕಷ್ಟವನ್ನು ಉಳಿಸಿಕೊಡುತ್ತಾಳೆ ಎಂಬುದೇನೋ ನಿಜ. ಆದರೆ ತಕ್ಕ ಬಲಿ ಕೊಡಬೇಕು. 75% ಜನರಾದರೂ ನನ್ನ ಆರಾಧನೆ ಮಾಡಿದರೆ ನಾನು ಪ್ರಸಾದವನ್ನು ಕೊಡುತ್ತೇನೆ ಎನ್ನುತ್ತಾಳೆ. ಒಂದು ಯಂತ್ರ ತಯಾರು ಮಾಡಬೇಕಾದ್ರೆ ಅನೇಕ ಫ್ಯಾಕ್ಟರಿ ಅದು ಇದು ದುಡಿಮೆಗಾರರು ಎಷ್ಟು ಇರ್ತಾರೆ. ನನ್ನ ಆರಾಧನೆ ಮಾಡಿದಾಗ ಮಾತ್ರ ನಾವು ಒಂದು ಮಷಿನ್ ಆಗಿ ನಿಮಗೆ ಭೋಗ ಸಾಮಗ್ರಿಯಾಗಿ ಬರ್ತೇನೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಆ ತಾಯಿ ಕೃಪೆ ಆಗದ. ಅನೇಕರು ಉಪಯೋಗಿಸಿದರೆ ಮಾತ್ರ ಯಂತ್ರಗಳನ್ನು ತಯಾರಿಸಬಹುದು. ಎಲ್ಲೇ ಒಬ್ಬರು ಉಪಯೋಗ ಮಾಡಿದ್ರೆ ಅವರು ಫ್ಯಾಕ್ಟರಿ ತಯಾರು ಮಾಡಿದವರು ದಿವಾಳಿ ಅಲ್ಲ, ಅದು ಇಷ್ಟು ಬಿಟ್ಟು ಅವಕ್ಕೆಲ್ಲರೂ ಪರ್ಚೇಸ್ ಮಾಡಬೇಕಾದ ಅಲ್ವಾ. ಇಲ್ಲದಿದ್ದರೆ ಅವನ್ನು ಸಿದ್ಧಪಡಿಸುವ ಖರ್ಚು ಅಪರಿಮಿತವಾಗುತ್ತದೆ. ಇದಲ್ಲದೆ ಅವನ್ನು ತಯಾರು ಮಾಡುವುದಕ್ಕಾಗಿ ಕಷ್ಟಪಡುವವರು ಬಹಳ ಮಂದಿ ಬೇಕು. ಯಂತ್ರಗಳನ್ನು ಉಪಯೋಗಿಸಬೇಕೆನ್ನುವವರು ಅವುಗಳನ್ನು ತಯಾರು ಮಾಡಿ ಅವುಗಳಿಂದ ಲಾಭವನ್ನು ಪಡೆಯಬೇಕೆನ್ನುವರು ಒಂದಾಗುತ್ತಾರೆ. ಯಂತ್ರವನ್ನು ಮಾಡುವುದಕ್ಕೂ ಅದನ್ನು ನಡೆಸುವುದಕ್ಕೂ ದುಡಿಯುವ ಕೂಲಿಗಳ ಹೊಟ್ಟೆಯ ಮೇಲೆ ಹೊಡೆಯುತ್ತಾರೆ. ಇಲ್ಲ ಬದಲಿ ಕೊತ್ತ ಬಂದದ ಈ ಕಾಲ, ಏನು ಮಾಡಲಿಕ್ಕಾಗುವುದಿಲ್ಲ. ಕೂಲಿಗಾರರನ್ನು ಆದಷ್ಟು ಕಡಿಮೆ ಸಂಬಳದ ಮೇಲೆ ಆದಷ್ಟು ಕಡಿಮೆ ಕಾಲ ಉಪಯೋಗಿಸಿಕೊಂಡು ಆಮೇಲೆ ಯುದ್ಧವಾದ ಬಳಿಕ ದಂಡವನ್ನು ಚದುರಿಸುವಂತೆ ಬರಿಗೈಯಲ್ಲಿ ಕಳುಹಿಸಿ ಬಿಡುತ್ತಾರೆ. ಲಾಭಕೋರರ ಗುಂಪಿಗೆ ಕಂಪನಿಗಳು ಎಂದು ಹೆಸರು. ಇವರ ಜೊತೆಗೆ ಸರ್ಕಾರದವರು ಸೇರಿಕೊಂಡು ಲಾಭಾಂಶದಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವುದರಿಂದ ಯಾವ ಕಂಪನಿಯ ಮೇಲೂ ಯಾವ ಕೂಲಿಕಾರರು ದೂರ ಹೇಳುವುದಕ್ಕಿಲ್ಲ. ಆಳುವವರ ಕಣ್ಣನ್ನು ಒರೆಸುವಂತೆ ಅಳುವವರ ಕಣ್ಣನ್ನು ಒರೆಸುವಂತೆ ಹೇಗೋ ಅವರನ್ನು ಸಮಾಧಾನ ಮಾಡಿ ಬಿಡುತ್ತಾರೆ. ಇದು ಯಂತ್ರದ ಸಹಾಯ. ಯಂತ್ರಗಳು ಮಾಡಿದವರಿಗೆ ಆಶೆ ತೋರಿಸುತ್ತೇವೆ. ಆದರೆ ಅವನ್ನು ಮಾಡುವ ಕಂಪನಿಗಳು ಬಹಳವಾಗಿ ಎದ್ದುಕೊಂಡರೆ ಒಬ್ಬೊಬ್ಬರೊಳಗೆ ಜಗಳಗಳು ಎದ್ದುಕೊಳ್ಳುತ್ತವೆ. ಇದಲ್ಲದೆ ಮಲೆನಾಡಿನ ಚೌಡಿಗಳಂತೆ ಯಂತ್ರಗಳು ತಮಗೆ ಕೆಲಸವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಸಾಕಿದವರನ್ನು ನುಂಗುವುದಕ್ಕೆ ಹೆಸುವುದಿಲ್ಲ. ನೋಡ, ಯಂತ್ರಗಳು ಬಂದು ಅಂದ್ರೆ ಅದಕ್ಕೆ ಕೆಲಸ ಕೊಟ್ಕೋತಾನೆ ಇರಬೇಕು, ಇಲ್ಲ ಅಂದ್ರೆ ಆಗಂಗಿಲ್ಲ. ಭೂತಾಕಾರ ಇದಕ್ಕೆಲ್ಲ ದೃಷ್ಟಾಂತದ ಕಥೆಗಳನ್ನು ಕೇಳಿದೆ. ಒಂದು ಭೂತವನ್ನು ವಶ ಮಾಡಿಕೊಂಡು ನನ್ನ ಕೆಲಸ ಇರಲಿಲ್ಲ ಅಂದ್ರೆ ನಿನ್ನ ನುಂಗ್ತೇನೆ ಅಂತ ಹೇಳಿ ಕಂಡೀಷನ್ ಮಾಡೇ ಬಂದಿರ್ತಾವೆ ಅಲ್ವಾ. ಹಾಗಾಗಿದು ಯಂತ್ರಗಳ ವ್ಯಾಪಾರವು ತಮ್ಮ ಕೆಲಸದ ಮೇಲೆ ನಿಂತಿದೆ ಎಂಬ ಗುಟ್ಟನ್ನು ಕಂಡುಕೊಂಡಿರುವ ಈಗಿನ ಕೂಲಿಕಾರರು ಆಗಾಗ್ಗೆ ಮುಷ್ಕರಗಳನ್ನು ಮಾಡುತ್ತಿರುವರು. ಆದರೂ ಈಗಿನ ಯುಗದವರು ಯಂತ್ರಗಳನ್ನೇ ಅವಲಂಬಿಸಿರುತ್ತಾರೆ. ಯಾರಿಗ ಕಷ್ಟಪಟ್ಟು ಕೆಲಸ ಮಾಡುವ ಅಭ್ಯಾಸವಿಲ್ಲ. ಮನಸ್ಸಿನಲ್ಲಿ ಎಲ್ಲರೂ ಸೋಮಾರಿಗಳೇ. ಆದ್ದರಿಂದ ಎಲ್ಲರೂ ಯಂತ್ರಗಳೆಂಬ ಪಿಶಾಚಿಗಳ ಕೈಗೆ ಸಿಕ್ಕಿ ನರಳುತ್ತಿದ್ದಾರೆ. ಎಲ್ಲೆಲ್ಲಿಯೂ ಹಾಹಾಕಾರವು ಎದ್ದುಕೊಂಡಿದೆ. ಯಂತ್ರಾಭಿಮಾನಿ ರಾಕ್ಷಸಿಯು ತನ್ನ ಭೀಕರವಾದ ನಾಲಿಗೆಯನ್ನು ಚಾಚಿ ಜನರ ರಕ್ತವನ್ನು ಹೀರುತ್ತಿದ್ದಾಳೆ. ಮೃತ್ಯುನ ಆತ್ತಮಂ ಎಂಬ ವಚನದಂತೆ ಎಲ್ಲವೂ ಈ ಮೃತ್ಯುವಿನ ಪೆಟ್ಟಿಗೆಗೆ ಸಿಕ್ಕು ಬಿದ್ದಿರುತ್ತೇವೆ. ಆರ್ತನಾದವು ದಿನದಿನಕ್ಕೂ ಹೆಚ್ಚುತ್ತಿದೆ. ಜನರು ಬಟ್ಟೆಗಳಿಲ್ಲದೆ ರೋಗಗಳಿಂದ ನರಳುತ್ತಾ ರಾಗದ್ವೇಷಗಳಿಗೆ ವಶರಾಗಿ ಒಬ್ಬರೊಡನೊಬ್ಬರು ಬಡಿದಾಡುತ್ತಾ ಇರುತ್ತಾರೆ. ಇವರು ಮಾಡಿಕೊಂಡ ಅರ್ಥಶಾಸ್ತ್ರಗಳ ಅನರ್ಥಶಾಸ್ತ್ರಗಳಾಗಿವೆ. ಭೌತಿಕ ವಿಜ್ಞಾನ ದೇವತೆಯು ಈ ಯಂತ್ರವೆಂಬ ರಕ್ಕಸಿಯ ಉಪಟಳದಿಂದ ಒದ್ದಾಡುತ್ತಿರುವವರನ್ನು ಕೊಂಡು ಮಕ್ಕಳಿರ ಕೈ ಬಿಟ್ಟೆ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಎನ್ನುತ್ತಿದ್ದಾಳೆ. ವಿಶ್ವಾನ ಶಾಸ್ತ್ರದ ಪರಮಾಚಾರ್ಯರಾದ ಪಾಶ್ಚಾತ್ಯರು ನಮಗೂ ಇದೇ ಕಾಟ, ನಾವೇನು ಮಾಡುವ ಹಾಗಿಲ್ಲ ಎಂದು ತಾರತಮ್ಯದ ಕೈ ಆಡಿಸುತ್ತಿದ್ದಾರೆ. ಹಿಂದೆ ನಕ್ಕದ್ದಾಯಿತು, ಈಗ 10 ತೀರಿಸಬೇಕಾಗಿದೆ. ಅದು ಒಂದು ದೃಷ್ಟಿಯಿಂದ ಹಾಗ ನಡೆದದೆ ಕೆಲಸ. ಇರ್ಲಿ, ಇದನ್ನು ವರ್ಣನ ಮಾಡುವುದೇನು ಬೇಕಿಲ್ಲ. ಇಂತಹ ಜನತೆಯ ವೇದಾಂತವು ಹೇಳುವುದೇನು? ಯಂತ್ರವು ಮಾನವನಿಗೆ ಹೊರತು ಮಾನವನು ಯಂತ್ರಕ್ಕಲ್ಲ. ಸಂಗಾತಸ್ಯ ಪರಮಾರ್ಥತ್ವಂ, ಯಾವುದು ಒಟ್ಟುಗೂಡಿರುವ ಭಾಗಗಳಿಂದಾಗಿರುವುದೋ ಅದು ಮತ್ತೊಬ್ಬರ ಉಪಯೋಗಕ್ಕಾಗಿರುತ್ತದೆ ಎಂಬ
ಎಂಬ ತತ್ವವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಂತ್ರವು ಅಚೇತನವು, ನಾವು ಚೇತನರು. ನಾವು ಅದರೊಳಗೆ ಇರುವಷ್ಟು ಶಕ್ತಿಯನ್ನು ಮಾತ್ರ ಅದು ತೋರಿಸಿಕೊಳ್ಳಬಲ್ಲದು. ಆದ್ದರಿಂದ ಅಚೇತನಕ್ಕೆ ಬೆಲೆಯಿಲ್ಲ. ಚೇತನಕ್ಕೆ ಬೆಲೆ ಎಂಬುದನ್ನು ನಾವು ಮರೆಯದಿರಬೇಕು. ಯಂತ್ರದಿಂದ ಅನಾನುಕೂಲವಾದರೆ ಯಂತ್ರವು ಬೇಡ. ಯಂತ್ರಕ್ಕೆ ದಾಸರಾಗಿ ಚೇತನಕ್ಕೆ ಸೊನ್ನೆ ಸುತ್ತುವುದು ಸರಿಯಲ್ಲ. ಯಂತ್ರವನ್ನ ಅವಲಂಬಿಸಿ ನಾವಿಷ್ಟು ಸೋಮಾರಿಗಳಾಗಿರುವುದು ಅದೇ ಕಾರಣ. ಆದರೂ ನಾವು ಈಗ ಚೇತನವನ್ನೇ ಅಚೇತನವನ್ನಾಗಿ ಮಾಡಿ ಅಚೇತನವೇ ಚೇತನವೆಂಬ ವ್ಯವಹರಿಸುತ್ತಿದ್ದೇವೆ. ಅದರಂಗನ ವ್ಯವಹಾರ ಮಾಡ್ಲಿಕ್ಕತ್ತೇವೆ. ಶರೀರವು ಕೂಡ ಒಂದು ಯಂತ್ರವೇ ನೋಡ್ರಿ. ಶರೀರವು ಕೂಡ ಒಂದು ಯಂತ್ರವೇ, ಜಡವೇ ಆದರೂ ಈ ಯಂತ್ರವು ಯಾವ ಸ್ವಾಮಿಗಾಗಿ ಇರುವುದೋ ಅಂಥ ಚೇತನವನ್ನು ನಾವು ಮರೆತಿದ್ದೇವೆ. ಯಂತ್ರದ ಸಂಪರ್ಕದಿಂದ ನಮ್ಮ ಶರೀರ ಯಂತ್ರವನ್ನು, ಇದಕ್ಕೆ ಚೇತನ ಆಶ್ರವಾಗಿರುವಂತಹ ಆ ಚೈತನ್ಯವನ್ನು ಮರೆತು ಬಿಟ್ಟೆ. ಶರೀರದ ಆರಾಧನೆಯಲ್ಲಿಯೇ ಕಾಲವನ್ನು ಹಾಕುತ್ತಿದ್ದೇವೆ. ಸರಿಯಾಗಿ ನೋಡಿದರೆ ಮೂಲ ಚೈತನ್ಯವನ್ನು ಮರೆಯಿಸಿ ಶರೀರವನ್ನು ಯಾವಾಗಲೂ ಆರಾಧಿಸುವಂತೆ ಮಾಡಿರುವ ಭೌತಿಕ ವಿಜ್ಞಾನವು ನಿಜವಾದ ವಿದ್ಯೆಯಲ್ಲ, ಅದು ಅವಿದ್ಯೆಯೇ. ಇದನ್ನು ಹೇಳ್ಕೊಂಬಂದ ಇದನ್ನೆಲ್ಲ ಅವಿದ್ಯೆಯ ನಡುವೆ ನಿಂತು ನಾವೇ ಧೀರರು ಪಂಡಿತರು ಎಂದುಕೊಂಡು ನಾವು ಮಬ್ಬುಗತ್ತಲೆಯಲ್ಲಿಯೇ ತಡವರಿಸುತ್ತಿದ್ದೇವೆ. ವಿದ್ಯೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ವಿದ್ಯೆ ಎಂದರೆ ಚಿನ್ಮಾತ್ರವಾದ ಬ್ರಹ್ಮವನ್ನು ತಿಳಿಸುವ ವಿದ್ಯೆ. ಬ್ರಹ್ಮವಿದ್ಯೆಗಾಗಿಯೇ ನಮ್ಮ ಬಾಳು. ಪರಮಾರ್ಥವಾಗಿ ನಾವೆಲ್ಲರೂ ಬ್ರಹ್ಮವೇ ಆಗಿರುತ್ತೇವೆ. ಅದನ್ನು ಹೊರಗಿನ ವಸ್ತುಗಳ ಅರಿವಿನ ಗಡಿಬಿಡಿಯಲ್ಲಿ ಮರೆತು ಬಿಟ್ಟಿರುತ್ತೇವೆ. ಆದ್ದರಿಂದ ಅದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ವಿಕಾಸವಾದವು ಎಷ್ಟೇ ಘನತರವಾದ ವಾದವಾದರೂ ನಾವು ಮಂಗಗಳಿಂದ ಹುಟ್ಟಿ ಬಂದಿದ್ದೇವೆಂಬ ಸ್ಮರಣೆಯಿಂದ ನಮಗೆ ಹೆಚ್ಚಿನ ಕಲ್ಯಾಣವೇನೂ ಆಗಲಾರದು. 18ನೇ ಶತಮಾನದಿಂದ ಯಂತ್ರಗಳು ಹೊರಕ್ಕೆ ಬಂದು ಈಗ 21ನೇ ಶತಮಾನದ ಹೊತ್ತಿಗೆ ಅವುಗಳು ನಮಗೆ ಹೊರೆಯಾಗಿ ಬಿಟ್ಟಿವೆ. ಜಗಳದ ಸಾಧನಗಳಾದ ಯಂತ್ರಗಳಿಂದ ಜನತೆಗೆ ಸೌಖ್ಯವಾದೀತೆಂದು ಭಾವಿಸುವುದು ಬೇಡ. ಅಟಂಬಾಂಬಿನಂಥ ಸರ್ವನಾಶಕ ಯಂತ್ರಗಳು ಆಹ್ವಾನೆಯನ್ನು ಮರೆಯೋಣ. ಮಕ್ಕಳು ಪಟಾಕಿಯನ್ನು ಹಚ್ಚಿ ಧಾನ್ಯದ ಪಣವೆಯನ್ನು ಸುಡುವಂತೆ ಮಾನವರನ್ನೆಲ್ಲ ನಾಶ ಮಾಡುತ್ತಿದ್ದಾರೆ ಯಂತ್ರಧಾರರು. ವೇದಾಂತಿಯಾದ ಒಬ್ಬ ಋಷಿ ಹೇಳಿರುವ ಮಂಗಲ ಸಂದೇಶವನ್ನು ನಾವು ಕಿವಿಗೊಟ್ಟು ಕೇಳೋಣ. ಅಪ್ಪ ಕೇಳಿರಿ, ನೀವೆಲ್ಲರೂ ಅಮೃತ ಪುತ್ರರು. ಹೊರಗಿನ ಅನಾತ್ಮ ಸಂಪತ್ತು ಎಷ್ಟಿದ್ದರೂ ಮರ್ತೇವೆ. ಇದನ್ನು ಬಿಟ್ಟು ಅಮೃತವನ್ನು ಪಡೆಯಿರಿ. ಅಮೃತ ಸ್ವರೂಪನಾದ ಪರಮಾತ್ಮನನ್ನು ಅರಿತು ಅತಿ ಮೃತ್ಯುವನ್ನು ಹೊಂದಬಹುದು. ಇದನ್ನು ನಾನು ಬಲ್ಲೆನು. ಇದಕ್ಕಿಂತ ಬೇರೆ ಯಾವ ಉಪಾಯವೂ ಇರುವುದಿಲ್ಲ. ತತ್ವ ಶೋಧಕರೆಂದು ವಿಚಾರಶೀಲರೆಂದು ಕೊಚ್ಚಿಕೊಳ್ಳುವ ನಾವು ಈ ಉಪದೇಶಗಳಲ್ಲಿ ಎಷ್ಟರ ಮಟ್ಟಿನ ಪರಮಾರ್ಥವಿದೆ ಎಂಬುದನ್ನು ಕೊಂಡುಕೊಳ್ಳಬೇಕು. ಪರಮಾತ್ಮನು ನಮಗೆ ಮನಸ್ಸೆಂಬ ಒಂದು ಯಂತ್ರವನ್ನು ಕೊಟ್ಟಿದ್ದಾನೆ. ಯಂತ್ರ ಹೊರಗೆ ಬೇಕಾದಷ್ಟು ಇರುವಲ್ಲ. ಯಾಕೆ ಇಲ್ಲಿ ಒಳಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರ ಋಷಿ ವರ್ಣನ ಮಾಡೇನೆ. ಪರಮಾತ್ಮನು ನಮಗೆ ಮನಸ್ಸೆಂಬ ಒಂದು ಯಂತ್ರವನ್ನು ಕೊಟ್ಟಿದ್ದಾನೆ. ಆ ಯಂತ್ರವನ್ನು ಆತನ ಕಡೆಗೆ ತಿರುಗಿಸಿ ಆನಂದಿಸುವ ಕೌಶಲ್ಯವನ್ನು ಯಂತ್ರ ಯುಗದವರೆಂದು ಹೆಮ್ಮೆ ಪಡುತ್ತಿರುವ ನಾವೆಲ್ಲರೂ ಪಡೆದುಕೊಳ್ಳೋಣ. ನಮ್ಮ ನೆರೆಯವರಿಗೂ ತಿಳಿಯಪಡಿಸೋಣ. ಎಲ್ಲರೂ ಆನಂದದಿಂದ ಬಾಳೋಣ. ಶರೀರವು ಯಂತ್ರ ಮಾತ್ರವು, ಜೀವನು ಅದರ ಒಡೆಯನು, ಪರಮಾತ್ಮನು ಅವನ ನಿಜವಾದ ಸ್ವರೂಪವು. ಜೀವನ ನಿಜವಾದ ಸ್ವರೂಪ ಪರಮಾತ್ಮನು. ಪರಮಾತ್ಮನೇ ಯಂತ್ರಿ, ಜಗತ್ತೇ ಯಂತ್ರವು. ನಾವೆಲ್ಲರೂ ಮಾಯೆಯಿಂದ ಯಂತ್ರಾರೂಢರಾಗಿ ಸಂಸಾರದಲ್ಲಿ ತೊಡಲುತ್ತಿರುವವು. ಆ ಪರಮಾತ್ಮನನ್ನೇ ಶರಣು ಹೋಗಬೇಕು. ಹಾಗಾದರೆ ಯಂತ್ರಗಳ ಕಾಟವು ತಪ್ಪುವುದು, ಪರಮಶಾಂತಿಯು ದೊರೆಯುವುದು. ಇದೇ ಈಗಿನವರಾದ ನಮ್ಮವರಿಗೆ ವೇದಾಂತದಿಂದ ರೂಪಬಹುದಾದ ಪರಮ ಪ್ರಯೋಜನವು. ಯಂತ್ರಯುಗನ ಬಂದದ ಅಂತೇಳಿ ಪರಮಾರ್ಥ ತತ್ವವನ್ನು ಕೈ ಬಿಡ್ರಿ ಅಂತ ಹೇಳುವುದಿಲ್ಲ. ಮನಸ್ಸಿಲ್ಲದ ಯಾವ ಯಂತ್ರನೂ ನಡೆಯುವುದಿಲ್ಲ. ಅದಕ್ಕೆ ಬೇಕಾ ಒಬ್ಬ ಚೈತನ್ಯ ಪುರುಷ. ಅದಕ್ಕೆ ಇದನ್ನೆಲ್ಲ ವರ್ಣನೆ ಮಾಡ್ಕೊತ ಕೂಡಿತಾಗುವುದಿಲ್ಲ. ಮುಂದೆ ವಿಷಯ ಐತಿ. ಮುಂದೆ
ಅನೇಕ ಮತದವರನ್ನ ವಿಮರ್ಶೆ ಮಾಡ್ಕೊಂಡು ಬಂದಾರ. ಅಲ್ಲಿ ವಿಷಯ ನಮಗದ ಪ್ರಯೋಜನ ಆಗ್ತಿ, ಅಲ್ಲಿ ನೋಡೋಣ ಕಾಲವನ್ನ, ಇಲ್ಲಿ ಬೇಡ. ಇನ್ನು ವೇದಾಂತವು ಸಮಾಜವು, ವೇದಾಂತ ಸಮಾಜಕ್ಕೆ ಸಂಬಂಧಿಸಿದ ವಿಮರ್ಶಿಸಬೇಕೆಂದಿರುತ್ತೇನೆ. ವಿಜ್ಞಾನ ಶಾಸ್ತ್ರಗಳು ಬೆಳೆದಂತೆಲ್ಲ ಹೊಸ ಹೊಸ ಶೋಧನೆಗಳಾಗಿರವು. ಆ ಶೋಧನೆಗಳ ಮತ್ತು ಯಂತ್ರ ನಿರ್ಮಾಣಗಳ ಫಲವಾಗಿ ಭೋಗ ಸಾಮಗ್ರಿಗಳು ಹೆಚ್ಚುವು, ಜೀವನದ ಮಟ್ಟವು ಹೆಚ್ಚುವುದು. ಮನುಷ್ಯನೆಂದರೆ ಶರೀರವೇ ಪ್ರಾಣವನ್ನು ಮನಸ್ಸನ್ನು ಇದಕ್ಕೆ ಉಪಕರಣವಾಗಿ ಉಪಯೋಗಿಸಿಕೊಳ್ಳಬೇಕು. ಜೀವನ ಸೌಕರ್ಯಗಳನ್ನು ಶರೀರಕ್ಕೆ ಆಯಾಸವಾಗದಂತೆ ಬೇಕಾದಷ್ಟನ್ನು ಮಾಡಿಕೊಳ್ಳುವ ಉಪಾಯ ವಿಶೇಷಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದು ಜನರ ಜೀವನದ ಗುರಿಯಾಗಿರುವುದು. ಆದರೆ ಮನುಷ್ಯನ ಸಂಪಾದನೆಯು ಹೆಚ್ಚಾದಂತೆ ಅವನಿಗೆ ಭೋಗ ವಿಲಾಸಗಳ ಅವಶ್ಯಕತೆಯು ಹೆಚ್ಚಾಗಿ ಬಿಟ್ಟಿರುತ್ತದೆ. ಈಗ ಹಳೆಯ ಆಟ ಪಾಠಗಳು ಜನರಿಗೆ ಸಾಲವು, ಅವರಿಗೆ ಹೊಸ ಹೊಸ ವಿನೋದಗಳು ಬೇಕಾಗಿವೆ. ರೇಡಿಯೋ, ಸಿನೆಮಾ, ವೃತ್ತಾಂತ ಪತ್ರಿಕೆಗಳು, ಕಾರುಗಳು, ರೈಲು, ಏರೋಪ್ಲೇನುಗಳು ಮುಂತಾದವುಗಳ ಸಹಾಯದಿಂದ ಶೀಘ್ರ ಪ್ರಯಾಣ ಮಾಡಿ ದೇಶ ಸಂಚಾರ ಮಾಡುವುದೇ ಮುಂತಾದ ಮನೋರಂಜಕ ಸಾಮಗ್ರಿಗಳು ಹೆಚ್ಚಾಗಿ ಬೇಕಾಗುತ್ತಿವೆ. ಇದರಿಂದ ದುಂದು ವೆಚ್ಚಗಳು ಅಗಣಿತವಾಗಿ ಬಿಟ್ಟಿವೆ. ಭೋಗಗಳಿಂದ ರೋಗಗಳು, ಅವುಗಳ ನಿವಾರಣೆಗಾಗಿ ವೈದ್ಯರುಗಳು, ಇವೆಲ್ಲ ನಿರ್ಮಾಣವಾಗಬೇಕಾಗಿದೆ. ನಮ್ಮ ಊಟ, ಉಡುಗೆ, ಆಚಾರ, ವಿಚಾರ, ಸಂಚಾರ ಎಲ್ಲಕ್ಕೂ ಒಂದು ಹೆಸರು. ಇವುಗಳೆಲ್ಲರಿಗೂ ಹೊಸ ರೂಪ ಬಂದಿದೆ. ಇವುಗಳಿಗೆ ಬೇಕಾದ ವೆಚ್ಚಕ್ಕೆ ನಾವು ಎಷ್ಟು ದುಡಿದರೂ ಸಾಲದಂತಾಗಿ ಬಿಟ್ಟಿದೆ. ಇದರಾಗನ ಸಂಪಾದನೆ ಮಾಡುವುದಾಗನ ಆಯುಷ್ಯ ವ್ಯರ್ಥ ಹೊರಟು ಬಿಡ್ತದ ನೋಡ್ರಿ, ಏನೂ ಆಗೋದಿಲ್ಲ. ಸಮಾಜದ ಕಣ್ಣು ಹೀಗೆ ಯಲೋಕದ ಭೋಗದ ಕಡೆಗೆ ತಿರುಗಿ ಬಿಟ್ಟಿರುವ ಅದರಿಂದ ತಮ್ಮ ಚುರುಕಾದ ಬುದ್ಧಿಯನ್ನು ಆಸ್ತಿಕ್ಯದ ಮೇಲೆ ಹಲ್ಲೆ ಹತ್ತುವ ಯುಕ್ತಿಗಳ ಕಾರ್ಖಾನೆಯಾಗಿ ಮಾಡಿಕೊಂಡು ಬಿಡುವಂತಾಯಿತು. ಜನ್ಮಾಂತರವನ್ನು ನೋಡಿರುವವರು ಯಾರು, ಲೋಕಾಂತರವನ್ನು ಕಂಡವರು ಯಾರು, ಧರ್ಮವೆಂದರೇನು, ದೇವರು ಎಲ್ಲಿದ್ದಾನೆ, ಗಂಗೆಯ ನೀರಿನಲ್ಲಿ ಪಾವಿತ್ರ್ಯವೇನು, ಅದರಲ್ಲಿಯೂ ಆಮ್ಲಜನಕ ಜನಜನಕವೇ ಅಲ್ಲವೇ ಇರುವುದು. ಇಂಥ ಕುತರ್ಕಗಳು ಈಗ ಎಲ್ಲೆಲ್ಲಿಯೂ ಗೆದ್ದುಕೊಂಡಿವೆ. ಆದರೆ ಜನರಿಗೆ ಇದರ ಜೊತೆಗೆ ಶರೀರೇಂದ್ರಿಯ ಮನಸ್ಸುಗಳ ದೌರ್ಬಲ್ಯ, ಸೋಮಾರಿತನ, ಪೈಪೋಟಿ, ಒಬ್ಬರಲ್ಲೊಬ್ಬರಿಗೆ ಸಂಶಯ ಇವುಗಳೆಲ್ಲ ಬೆಳೆದುಕೊಳ್ಳುತ್ತಿವೆ. ಸೂಕ್ಷ್ಮ ವಿಚಾರದಲ್ಲಿ ಅಜ್ಞತೆ, ಅಶ್ರದ್ಧತೆ, ಅನಾದರ ಇವುಗಳು ಹೆಚ್ಚಿಕೊಳ್ಳುತ್ತಿವೆ. ವಿಜ್ಞಾನ ಶಾಸ್ತ್ರದ ತಿಳುವಳಿಕೆಯು ಸೋಗಿನಲ್ಲಿ ಮತತತ್ವ ವಿಚಾರಗಳಿಗೆ ಬೆಲೆಯೇ ಇಲ್ಲವೆಂದು ಧಾರಾಳವಾಗಿ ಹೇಳುವವರೇ ಬಲು ಮಂದಿ. ಕೆಲವರು ಗೌರವಸ್ಥರೆನಿಸಿಕೊಂಡಿರುವವರು ಹೀಗೆಲ್ಲ ತಿರಸ್ಕಾರದ ಮಾತುಗಳನ್ನು ಆಡುತ್ತಿದ್ದರು. ಗಾಂಭೀರ್ಯದ ಮುಖಮುದ್ರೆಯನ್ನು ತೋರಿಸಿಕೊಂಡಿದ್ದು ಹೊಸ ನಾಗರಿಕತೆಯ ಉಪಾಸಕರಾಗಿಯೇ ಜೀವನವನ್ನು ಮಾಡುತ್ತಿರುತ್ತಾರೆ. ದೇವರು, ಪರಲೋಕ, ಆತ್ಮ ಮುಂತಾದ ಮಾತುಗಳು ಕಿವಿಗೆ ಬಿದ್ದಾಗ ಉಷ್ಣಗೆಯನ್ನು ಪ್ರಕಟಿಸುತ್ತಾರೆ. ಸಾಧು ಸಂತರು, ಮಹಾತ್ಮರು ಮುಂತಾದವರ ಬಗ್ಗೆ ಔದಾಸೀನ್ಯವನ್ನು ವಹಿಸಿ ಪ್ರಪಂಚದಲ್ಲಿ ಅಂಥವರು ಇಲ್ಲವೇನೋ ಎಂಬಂತೆ ವರ್ತಿಸುತ್ತಿದ್ದಾರೆ. ಆದರೆ ಇದೆಲ್ಲ ಇದ್ದೂ ಇಲ್ಲವಾದರೂ ಈಗ ಇನ್ನೊಂದು ಉಪಾಸ್ಯ ದೇವತೆ ಎದ್ದುಕೊಂಡಿದೆ. ಅದಕ್ಕೆ ಸಮಾಜವೆಂದು ಹೆಸರು. ಸಮಾಜದವರು ಹೇಗೆ ನಡೆಯುತ್ತಾರೋ ವ್ಯಕ್ತಿಗಳು ಹಾಗೆಯೇ ನಡೆಯಬೇಕು. 10 ಜನರಂತೆ ನಾನು ನಡೆಯದಿದ್ದರೆ ಹೇಗೆ ಎಂಬ ಭೀತಿಯೊಂದು ನಮ್ಮೆಲ್ಲರನ್ನು ಆವರಿಸಿಕೊಂಡು ಬಿಟ್ಟಿದೆ. ವಿಭೂತಿ ಹಚ್ಚಿಕೊಳ್ಳಾಕ ಭಯ ಪಡ್ತಾ ಹುಡುಗರು, ಇವಾಗ ಕುಂಕುಮ ಹಚ್ಚಿಕೊಳ್ಳಾಕ ಭಯ ಪಡ್ತಾ ಗೇಲಿ ಮಾಡ್ತಾ. ಎಂಥ ಪರಿಸ್ಥಿತಿ ಬಂದದೆ, ಏನ್ ಮಾಡ್ಲಿಕ್ಕೆ ಆಗ್ತದೆ? ಈಗಿನ ವಿದ್ಯಾರ್ಥಿಗಳ ಹಣಿ ನೋಡ್ರಿ ನೀವು, ಯಾರು ವಿಭೂತಿ ಧಾರಣ ಅದು ಇದು ಏನಿಲ್ಲ. ಆ ಸ್ಥಿತಿಗಳಿಗೆ ಕತ್ತಂದ್ರೆ ಗಾಡಿ ಸೊನ್ನ ತಿಕ್ಕೊಂಡು 3 ಬಳಿ ಹತ್ಕೊಂಡು ಹೋಗ್ಬಿಡ್ತಾರೆ. ವಿಭೂತಿ ಪೆಟ್ಟಿಗೆನೂ ಗೊತ್ತಿಲ್ಲ ಅವ್ರಿಗೆ, ಇದು ಗೊತ್ತಿಲ್ಲ. ಆ ರೀತಿ ನೀತಿಗಳೇ ಗೊತ್ತಿಲ್ಲ, ಆಚಾರ ವಿಚಾರ.
ಬ್ರಹ್ಮಜ್ಞಾನಿಗಳು ಕೂಡ ಲೋಕ ಸಂಗ್ರಹಾರ್ಥವಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಆಚಾರ ವಿಚಾರ ಬಿಟ್ಟಿರೋದಿಲ್ಲ. ಅವರಿಗೆ ಬೇಕಾಗಿರುವುದಿಲ್ಲ. ಖರೆ ಬ್ರಹ್ಮಜ್ಞಾನಿಗಳಿಗೆ ಅದನ್ನ ಮಾಡ್ಬೇಕಂತ ಹೇಳಿ ಇಚ್ಛೆ ಇರುವುದಿಲ್ಲ. ಲೋಕ ಸಂಗ್ರಹ ನನ್ನನ್ನು ನೋಡಿ ಎಷ್ಟು ಅನಾಚಾರ್ಯ ಅದಾರ ಒಪ್ಪ ಸಾಂಬೂಳು ಅಂತಂದ್ರೆ ಆ ಹುಡುಗರು ಇನ್ನೂ ಬೇಕಾದಂಗ ಅಡ್ಯಾಡ್ತಾರಲ್ಲ, ಅದಕ್ಕೆ ಅವ್ರು ಹಾಗಾಗಬಾರ್ದು ಅಂತ ಆಚಾರ ವಿಚಾರಾದಿಗಳನ್ನ ನಮ್ಮ ಸಂಬಂಧ ಮಾಡ್ತಿರ್ತಾರ ಬ್ರಹ್ಮಜ್ಞಾನಿಗಳು. ನೋಡ, ಅದಕ್ಕೆ ನಾವು ಅವರನ್ನ ಅನುಸರಿಸಿಕೊಂಡು ನಮ್ಮನ್ನು ನೋಡಿ ಕಲಿತಾರಲ್ಲ ಕೆಲವರು. ಅದರ ಸಂಬಂಧ ಅವ್ರಿಗೇನು ಬೇಕಾಗಿರೋದಿಲ್ಲ. ಅವ ರುದ್ರಾಕ್ಷಿ ಮಾಲಿನ ಬೇಕಾಗಿರೋದಿಲ್ಲ, ಭಸ್ಮದಾನೂ ಬೇಕಾಗಿರೋದಿಲ್ಲ. ಅವ ಎಲ್ಲ ಬ್ರಹ್ಮ ತತ್ವವನ್ನು ತಿಳಿದು ಬ್ರಹ್ಮಾನಂದೊಳಗಿರುವಂತವಂಗ ಇನ್ನು ಜಗತ್ತು ಸಮಾಜ ತಗೊಂಡು ನನಗೇನಾಗಬೇಕು ಐತಿ ಅನ್ನೋರು ಇರ್ತಾರೆ. ಬ್ರಹ್ಮನಿಷ್ಠತ್ವದೊಳಗೆ ನಿಂತಂಥವ್ರು ಸಮಾಜದ ಸಂಬಂಧನ ಸಂಪರ್ಕದೊಳಗನೆ ಇರದಂಗೆ ಇರ್ತಾರೆ. ಅಂಥವ್ರು ಯಾವ ಆಚಾರ ವಿಚಾರವನ್ನು ಮಾಡಬೇಕು. ಆದ್ರೆ ನಾವು ಸಮಾಜದೊಳಗೆ ಇರುವವರು ವಿಭೂತಿ, ಸ್ನಾನ, ಪೂಜೆ, ಪುನಸ್ಕಾರ ಇವನ್ನೆಲ್ಲ ನಮ್ಮದು ಏನು ನಿತ್ಯ ಕರ್ಮ ಜಪ ಅವನು ಏನು ಮೊದಲ ಮಾಡ್ಕೊತ ಬಂದಿರ್ತಾರೆ, ಅವನು ಬಿಡುದಿಲ್ಲ. ಅವರು ಬ್ರಹ್ಮಜ್ಞಾನ ಪಡ್ಕೊಂಡಿದ್ರು ಬಿಡುದಿಲ್ಲ. ಯಾಕ? ಇತರರಿಗಾಗಿ, ಸಮಾಜಕ್ಕಾಗಿ, ಸಮಾಜದೊಳಗಿರೋರು ಅದನ್ನು ಮಾಡ್ಲೇಬೇಕಾಗ್ತದೆ. ಅದಕ್ಕೆ ಅದು ಅವ್ರು ಮಾಡ್ತಾರಲ್ಲ ಅಂತ ಗೇಲಿ ಮಾಡೋರು ಅಂತೂ ಅದು ಅವರವ್ರಿಗೆ ಬಿಟ್ಟ ವಿಷಯ. ಈಗಿನ ಹುಡುಗರಿಗೆ ಭೀತಿಯೊಂದು ನಮ್ಮೆಲ್ಲರನ್ನು ಆವರಿಸಿ ಬಿಟ್ಟುಕೊಂಡು ಬಿಟ್ಟಿದೆ. ಈಶ್ವರನಿದ್ದಾನೆ ಎಂಬುದರಲ್ಲಿ ನಮಗೆ ನಂಬಿಕೆ ಇಲ್ಲ. ಆದರೆ 10 ಜನ ಸಮಾಜ ಅದಕ್ಕೆ ಅವಶ್ಯವಾಗಿ ಹೆದರಬೇಕು. ವ್ಯಕ್ತಿ ಎಂದರೇನೆಂಬುದು ನಮಗೆಲ್ಲ ತಿಳಿದಿದೆ. ಆದರೆ ಸಮಾಜವೆಂದರೆ ಯಾವುದು? ಸಮಾಜವೆಂಬುದೊಂದು ಭೂತವಾಗಿ ಬಿಟ್ಟಿದೆ. ಅದು ನಮಗೆ ಕಾಣಿಸದೇ ಇದ್ದರೂ ನಮ್ಮನ್ನೆಲ್ಲ ಕಾಡುತ್ತಿದೆ. ಊಟ, ಉಡುಗೆ, ಮಾತು, ಕತೆ, ಅಭಿಪ್ರಾಯ ಇದರಲ್ಲೆಲ್ಲ ನಾವು ಸಮಾಜದಂತೆ ನಡೆಯಬೇಕು. ನಾವು ಒಮ್ಮೆ ಹುಬ್ಬಳ್ಳಿಯಿಂದ ಪುಣಾಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಅವರೊಬ್ಬರು ತನ್ನ ಸ್ನೇಹಿತರಿಗೆ ನನ್ನ ಪರಿಚಯದ ಕಾಗದವನ್ನು ಬರೆಯುವಾಗ ಇವರು ಮಡಿಯ ಸ್ವಾಮಿಗಳು, ಇವರನ್ನು ನೋಡಿಕೊಳ್ಳಿ ಎಂದು ಬರೆದಿದ್ದರು. ಬರ್ಲಿಕ್ಕತ್ತಾರ ಇಂಥವ್ರು ಬಹಳ ಮಡಿ ಹುಡಿ ಬಹಳ ಅವರಿಗೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಯಾರನ್ನ ಮುಟ್ಟಿಸ್ಕೊಳ್ಳಕ್ಕಿದ್ದಿಲ್ಲ. ನಾನು ನೋಡೇನಷ್ಟ ಅವ್ರನ್ನ. ಆದ್ರೆ ನಾ ಅವ್ರ ಆಶ್ರಮದಾಗ ಹೋಗಿ ಉಳ್ಕೊಂಡಿಲ್ಲ. ಅಲ್ಲಿ ಯಾರು ಮುಟ್ತಿದ್ರು ಇಲ್ಲ, ಇಲ್ಲಂತೂ ಯಾರು ಮುಡ್ತಿದ್ದಿಲ್ಲ. ಅವ್ರು ಬಂದಲ್ಲಿ ಹುಬ್ಬಳ್ಳಿಗೆ ಬಂದಾಗ ದರ್ಶನ ತಗೊಂಡೇನಿ, ನಾವು ಬಂದಾಗ ದರ್ಶನ ತಗೊಂಡೇನಿ. ಆದ್ರೆ ಅವ್ರನ್ನ ಯಾರು ಪಾದ ಸ್ಪರ್ಶ ಮಾಡಿ ಮುಟ್ಟಂಗೇ ಇಲ್ಲ. ಅವರಿಬ್ರ ದೇವರಾಯ ಕುಲಕರ್ಣಿ ಅವರೊಬ್ರು, ಭಗವತ್ಪಾದರೊಬ್ರು. ಅವರಷ್ಟ ಪಾದ ಮುಟ್ಟಿ ನಮಸ್ಕಾರ ಮಾಡಿದಂತ ಮಾತು. ಬ್ರಾಹ್ಮಣರು ಕೂಡ ಅನೇಕ ಬರೆಸಿಲ್ಲ. ಆ ಪಲ್ಲಂಗದ ಆ ಕಡೆ ಒಂದು ಲೈನ್ ಗೆರಿ ಯಾವಾಗ್ಲೂ ಬಿಳಿ ಪಟ್ಟಿ ಬರೆದ್ಬಿಟ್ಟಿದ್ದಾರೆ. ಅಲ್ಲೇ ಆ ಪಟ್ಟಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು. ಅವ್ರ ಒಳಗೆ ಬರಂಗಿಲ್ಲ ಆ ಪಟ್ಟಿದಾಗ. ಹಂಗ ಇತ್ತು ಅವ್ರದ್ದು. ಯಾರನ್ನು ಮುಟ್ಟಿಸ್ಕೊತಿಲ್ಲ. ಮುಟ್ಟಿದ್ರೆ ಸಂಪರ್ಕ ಭಾವನೆಗಳು ಬದಲಿಯಕ್ಕವ ಅಂತ ನೋಡಿ ಹೇಗಿರ್ತದ. ದೇವರಾಯ ಕುಲಕರ್ಣಿಗೂ ಏನ್ ಇದ್ರಷ್ಟ ಬಹಳ ಸಮೀಪ ಬರಬೇಡ ನನಗೆ ಚಿತ್ರಿಯದ್ದು. ಅಷ್ಟು ಮಡಿ ಹುಡಿ ಮನುಷ್ಯರು. ಅವ್ರದ್ದು ಚರಿತ್ರೆ ಬಹಳ ಅಗಮ್ಯ. ಅವರು ಮೂತ್ರ ವಿಸರ್ಜನೆ ಮಾಡಿದ್ರು ಅಂದ್ರೆ ಕೈಕಾಲು ಮುಖ ತಕ್ಕೊಳ್ಳಲೇ ಹೊರಗೆ ಬರ್ತಿದ್ದೆ. ನಲ್ಲಿ ಒಳಗೆ ನೀರಿಲ್ಲ, ಮೇಲೆ ಟ್ಯಾಂಕ್ನಾಗ ನೀರ್ ಆಗಿದ್ ಕಾಣಿಸ್ತದ. ಯಾರನ್ನೋ ಕೂಗ್ಯಾರ, ಯಾರು ಹೋಗ್ಬಿಟ್ಟಿಲ್ಲ. ಅಪ್ಪವ್ರು ಮೂತ್ರಕ್ಕೆ ಹೋದವ್ರು ಬರಲೇ ಇಲ್ಲ ಅಂತ ಇವ್ರ ಹೋಗಿ ನೋಡಿದಾಗ 1 ಗಂಟೆ ಅಲ್ಲೇ ಕೂತಿದ್ರಂತ. ನೀರಿಲ್ಲೋ ಇಲ್ಲೇ ಅಂದ್ರಂತ. ಅವಾಗ ಹೊರಗೆ ಬರೋದಿಲ್ಲ ಅವ್ರು. ಹೇಗಿರುತ್ತಿತ್ತು ನೋಡ್ರಿ. ಮಡಿ ಅಂದ್ರೆ ಬಹಳ ಮಡಿ ಹುಡಿಯವ್ರು. ಯಾರನ್ನೂ ಮುಟ್ಟಿಸ್ಕೋತಿದ್ದಿಲ್ಲ ಅಂತ. ಮಾತ್ರ ಬ್ರಹ್ಮಜ್ಞಾನಿಗಳು, ಅಲ್ಲಂಚಿರನು ಬ್ರಹ್ಮಜ್ಞಾನಿಗಳು. ನಾವು ಅದನ್ನ ಸಡಿಲು ಮಾಡ್ತೇವೆ. ಆಚಾರ ವಿಚಾರಗಳನ್ನ ಹೀಗದನ್ನ ನಂದಿ ತಗೊಳ್ರಪ್ಪ. ಆಚಾರ ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಬಂದವ್ರ ಸ್ಥಿತಿನ ಬೇರೆ. ಅವ್ರು ಯಾರನ್ನು ಮುಟ್ಟಿಸ್ಕೋತಿದ್ದಿಲ್ಲ. ಬ್ರಾಹ್ಮಣರ ಒಟ್ಟುಗಳು ಅಷ್ಟಿದ್ರಲ್ಲ, ಒಬ್ಬನ ಮುಟ್ಟುವಂತಿರ್ಲಿಲ್ಲ. ನಮ್ಮ ಅಪ್ಪಗಳು ಹೇಳ್ತಿದ್ರು, ನಮ್ಮ ಅಪ್ಪಗಳು ದೂರ ಮೇಲೆ ನಿಂತ ನಮಸ್ಕಾರ. ಭೀಮರೆಡ್ಡಿ ಅವರು ಭಗವತ್ಪಾದರ ಹೆಸರು ಪೂರ್ವಾಶ್ರಮದ ಭೀಮರೆಡ್ಡಿ. ಭೀಮರೆಡ್ಡಿ ಒಪ್ಪುಗನ ಪರ್ಮಿಷನ್.
ಅದಕ್ಕೆ ಹ್ಯಾಂಗಿರ್ತದ ನೋಡ್ರಿ ಅವತ್ತು ಅಲ್ಲಿ ದೇವರಾಯ ಕುಲಕರ್ಣಿ ಒಬ್ರು ಇವರೊಬ್ರು ಇಬ್ರ ಮುತ್ತಿದ್ರು. ಅಲ್ಲಿ ಸಾಕಷ್ಟು ಜನ ಬ್ರಾಹ್ಮಣರ ಇದ್ರು. ಅವ್ರ ಸಂಬಂಧಿಗಳು ಅವ್ರ ಮಗ ಇದ್ದ, ಅದ ಆಶ್ರಮದೊಳಗನ ಕ್ಲಾರ್ಕ್ ಆಗಿದ್ದ. ನಂದು ಪ್ರಪಂಚ ದೊಡ್ಡದಾಗ್ಯದ, 4 ಜಾಸ್ತಿ ಮಾಡ್ರಿ ಅಂತ ಕೇಳಿ ಹೊರಗೆ ಹಾಕ್ತಾರ. ನಿಮ್ಗೆ ಎಲ್ಲಿ 4 ಜಾಸ್ತಿ ಸಿಗ್ತದಲ್ಲಿ ಹೋಗ್ರಿ ಅಂತ ಹೇಳ್ಬಿಟ್ಟು ಹಂಗಿರ್ತಾರ ನೋಡ್ರಿ. ಮಗ ರೀ ಕೊಟ್ಟು ಬಿಡುನು ಅಂತ ಕಮಿಟಿಯವ್ರು ಹೇಳಿದ್ರು. ಹಾಗಂದ್ರ ಸಂಸ್ಥೆ ಉಳಿತೈತೇನಪ್ಪ, ಬೇಡ. 4 ಅಂದ್ರೆ ಎಷ್ಟಾಗತ್ತೆ? ಒಂದ್ ಸ್ವಲ್ಪ ಲೆಕ್ಕ ಮಾಡ್ರಿ, ಹಾಗೆ ಬರುದಿಲ್ಲ. ಅವ್ರ ಪಗಾರ 2.25 ಏನೋ ಕೊಡ್ತಿದ್ರಂತೆ. ಅದ್ರಾಗ ಒಂದು 4 ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದ್ಸಾರಿ ಲೆಫ್ಟ್ ಆಗಿ ಬರ್ತೀರ ನೋಡ್ರಿ. ಹೌದ್ರಾ? ನೀವು ಮಾತನಾಡೋದು ಕೇಳಿಸ್ತಾ ಇಲ್ಲ. ಇಲ್ಲ ಗುರುಗಳೇ, ಕೇಳಿಸ್ತಾ ಇದೆ. ಶ್ರೀನಿವಾಸ್ ಗುರುಗಳೇ, ನಮ್ಗೆಲ್ಲಾರು ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ರೀ ಗುರುಗಳೇ, ಕೇಳಿಸ್ತಾ ಇದೆ. ನೋಡ್ರಿ, ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ. ಒಂದ್ಸಾರಿ ಲೆಫ್ಟ್ ಆಗಿ ಆಮೇಲೆ ಬರ್ತೀರ ನೋಡ್ರಿ. ಶ್ರೀನಿವಾಸ್ ಗುರುಗಳೇ, ಅದನ್ನ ನಿಮ್ ಫೋನ್ ಪ್ರಾಬ್ಲಮ್ ಇರ್ಬೋದು. ಸ್ವಾಮೀಜಿ ಅವ್ರು ಕೇಳ್ತಾ ಇದೆ. ಸೌಂಡ್ ಕಡಿಮೆ ಮಾಡಿರಿ ನೋಡ್ರಿ. ನೀವು ನೋಡ್ರಿ, ನಿಮ್ ಫೋನ್ ಚೆಕ್ ಮಾಡ್ಕೊಡ್ರಿ. ಅಥವಾ ಟವರ್ ಏನ್ ಉಳಿದವ್ರು ಎಲ್ಲರಿಗೂ ಕೇಳ್ತಾ ಇದೆ ಅಂತೆ. ನಿಮ್ಮದೇ ಏನೋ ಪ್ರಾಬ್ಲಮ್ ಇರಬೇಕು. ನಮ್ದು ಕೇಳಿಸ್ತಿದೆ. ಎಲ್ಲರಿಗೂ ಕೇಳಿಸ್ತೈತ್ರಿಪ್ಪ. ಓಂ ನಮಃ ಶಿವಾಯ. ಒಳ್ಳೆದು. ಆಗ ಇವ್ರು ಮೊದ್ಲೇ ಅವರಿಗೆ ಪತ್ರ ಮುಖೇನ ಬರೆದ್ರೆ, ಬಹಳ ಮಡಿ ಸ್ವಾಮಿಗಳವರು, ಮಡಿಯ ಸ್ವಾಮಿಗಳು ಇವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬರೆದಿದ್ದರು. ಹಿಂದಕ್ಕೆ ಅಪರಾಧದ ತಂಡಗಳು ಎಂದು ಕೆಲವು ಜನರನ್ನು ಕಾಣುತ್ತಿದ್ದಂತೆ ಮಡಿಯವರನ್ನು ಯಾವುದೋ ಒಂದು ಅಪರಾಧಿಗಳ ಗುಂಪಿಗೆ ಈಗಿನ ಸಮಾಜವು ಸೇರಿಸಿದೆಯೋ ಏನೋ. ಎದ್ದು ಗುರುಗಳೇ, ನಿಮ್ಮದು ಸಿಗ್ನಲ್ ಪ್ರಾಬ್ಲಮ್ ಆಗ್ತಾ ಇದೆ. ಸರಿ ಒಮ್ಮೆ ಹೋಗಿ ಬರ್ತಂತ ಗುರುಗಳೇ, ನಿಮ್ದು ಸಿಗ್ನಲ್ ಪ್ರಾಬ್ಲಮ್ ಆಗ್ತಾ ಇದೆ ನೋಡ್ರಿ. ನಾವು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇಲ್ಲ. ಶ್ರೀನಿವಾಸ್ ಗುರುಗಳ, ನಿಮ್ದ ಮಿಸ್ಟೇಕ್ ಐತ್ರಿ. ಎಲ್ಲರಿಗೂ ಕೇಳತ್ತೈತೆ. ಇಲ್ಲ, ಕರೆಕ್ಟ್ ಕೇಳತ್ತರಿ. ಕರೆಕ್ಟ್ ಅದ್ರಿ. ಆಯ್ತಾಯ್ತು. ಈಗ ತಾನು ಆಚಾರ ವಿಚಾರಗಳನ್ನು ಮಾಡಿದರೆ ಆಮೇಲೆ ಪರಿಪಾಲನೆ ಮಾಡ್ಕೋತ ಬಂದ್ರೆ ಈಗ ಜನರು ಗೇಲಿ ಮಾಡೋರ ಭಾಳ ಬಂದಿದ್ದಾರೆ. ಯಾಕಂದ್ರೆ ಪರಿಸರ ಹಂಗೆ ಬೆಳ್ಕೊಂಡ್ ಬಂದ್ಬಿಟ್ಟ ಅಲ್ಲ. ಅದಕ್ಕೆ ಯಥಾರ್ಥವಾಗಿ ನಾವು ಇಲ್ಲೇ ನಮ್ಮ ಆಚಾರ ನಮಗೆ ಕೆಲವೊಬ್ಬರು ಅದನ್ನ ಪರಿಪಾಲನೆ ಬೇಕಾದಷ್ಟು ಗೇಲಿ ಮಾಡಿದ್ರು ಅದನ್ನ ತಮ್ಮ ಧರ್ಮ ಬಿಡದಂಗನ ಚುಟ್ಟು ವಗೈರೆ ಬಿಟ್ಟು ಬ್ರಾಹ್ಮಣರನ್ನು ತಮ್ದೇನಾದ್ರೂ ಬಿಡುದಿಲ್ಲ. ನಾವು ಅಷ್ಟೊಂದು ನಿಷ್ಠುರತೆ ನಮ್ಮಲ್ಲಿ ಉಳಿತಾ ಇಲ್ಲ ಸಾಧಕರಲ್ಲಿ. ನಮ್ಮ ಆಚಾರ ಏನಿರ್ತದ ಅದನ್ನ ಅನುಸರಿಸಿಕೊಂಡು ಬರಾಕ ನಾವು ಹಿಂದೆ ಮುಂದೆ ನೋಡ್ತೇವೆ. ಎಲ್ಲಿ ಹೇಗೆ ಬರ್ತೈತೆ ಹಂಗೆ ಹೊಂದ್ಕೊಂಡು ಹೋಗ್ಬಿಡ್ತೇವೆ. ನಮ್ಮ ಮಾರ್ಗನ ಅಂಥದ್ದೈತಲ್ರಿ ಅಂತ ಮತ್ತೆ ಮೇಲೆ ಆ ಪರಮಾರ್ಥ ತತ್ವದ ಬಗ್ಗೆ ಜಿಜ್ಞಾಸ ಮಾಡಿ ಹೇಳ್ಕೊಂಡು ಅದ್ರ ಮೇಲೆ ಆರೋಪ ಮಾಡ್ಕೊಂಡು ಉಳ್ಕೊಂಡ್ಬಿಡ್ತೀವಿ. ಆದ್ರೆ ರೀತಿ ನೀತಿಗಳು ನೋಡು, ಯಾರೊಬ್ಬರು ಪ್ರಸಾದ ಕೂತಾಗ ಪ್ರಸಾದ ಮಂತ್ರ ಹೇಳುವುದಿಲ್ಲ. ನೀರು ಮೊದಲ ಬಲಗಡೆ ಇಟ್ಕೊಂಡಿರ್ಬೇಕು. ಅರ್ಘ್ಯ ಬಿಟ್ಟ ಮೇಲೆ ಎಡಗಡೆ ಇಟ್ಕೋಬೇಕ. ನಾವು ಪರಂಪರೆಗಳನ್ನ ಎಲ್ಲ ಕಡಿಮೆ ಮಾಡ್ಕೊತ ಬರ್ಲಿಕ್ಕೆ ಸ್ವಾಮಿಗಳಾದವರು ಕೂಡ ಅದನ್ನ ಹಾಗ ಅನುಕರಣೆ ಮಾಡ್ಕೊಂಡು ಬರ್ತಾರೆ. ಎಂಥ ಪ್ರಸಂಗ ಇದ್ರೂ ಕೂಡ ಈಗಂತೂ ಉಳಿದಿಲ್ಲ ಬಿಡ್ರಿ. ಯಾಕಂದ್ರೆ ಈಗೆಲ್ಲ ಬಫೆ ಸಿಸ್ಟಮ್ ಬಂದದ. ಎಲ್ಲಿ ಹೋದ್ರೂ ಸ್ವಾಮಿಗಳು ಕುಂದ್ರು ಶೂಟ ಹಾಕೋದೇ ಇಲ್ಲ. ಸ್ವಾಮಿಗಳು ಅದ ಅಂದ್ರೂ ಕುಂದ್ರು ಶೂಟ ಹಾಕೋದೇ. ಸಕ್ಕರೆ ತಿಂದು ಹೋಗ್ಲಿ, ಸಕ್ಕರೆ ಬಿಡ್ಲಿ ಅಂತ
ಪರಿಸ್ಥಿತಿ ಬಂದದೆ. ನಮ್ಮ ಆಚಾರ ವಿಚಾರ ನಾವು ಎಷ್ಟು ಅವನತಿಗೆ ತರ್ಲಿಕ್ಕೆ ನೋಡಿ. ಮಕ್ಳು ಲಗ್ನ ಹೊಯ್ ನೈ ಮಾಡುವಾಗ ಲಗ್ನ ಕಾರ್ಯಕ್ರಮದಲ್ಲಿ ಜೊತೆ ಕುಂತ ಊಟ ಹಾಕಿಸ್ತಿದ್ರು, ಯಾರು ನಿಂತ. ಈಗ ಎಲ್ಲರಿಗೂ ಅವಸರ ಪ್ರಕೃತಿ. ಪ್ರಸಾದ ಸ್ವೀಕಾರ ಮಾಡ್ಕೋಬೇಕಂದ್ರೆ ಅಡ್ಡಾಡ್ಕೊಂತಾನೆ ತಿಂದ್ಬಿಡುದು. ಇದನ್ನ ಕರ ಎಲ್ಲೆಲ್ಲಿ ಹಚ್ಚ ನೋವು ಇರ್ತೈತೆ ಹಂಗ ಮೇಸ್ಕೊತ ಹೋಗು ಹಂಗ ಪ್ರಸಂಗ ಹೆಂಗ್ ಬಂದೈತಿ ನೋಡ್ರಿ. ಈಗ ಬ್ರಾಹ್ಮಣರ ಪಂಕ್ತಿಗೆ ಹೋಗ್ರಿ, ಅವರು ಲಗ್ನ ಮಾಡ್ತಾರ. ಅವರು ತಮ್ಮ ಮಂದಿಗೆ ಕುಂದ್ರಿಸಿ ಊಟ ಹಾಕ್ತಾರೆ. ಈಗ ಟೇಬಲ್ ಸಿಸ್ಟಮ್ ಬಂದದ ಮತ್ತು ಬೇರೆ. ಇಲ್ಲಾಂದ್ರೆ ಮೊದ್ಲು ಅವ್ರ ಮಂದಿ ಏನ್ ಬಂದು ಅದನ್ನ ಕುಂದ್ರಿಸಿ ಊಟ ಹಾಕ್ತಾರೆ. ಮತ್ತೆ ಊಟಕ್ಕೆ ಕುಂಡ್ರುವಾಗ ಬಟ್ಟೆ ಲುಂಗಿ ಒಂದೇ ಇರಬೇಕು, ಮೇಲೆ ಉತ್ತಿ ಅಷ್ಟೇ ಇರಬೇಕು ಅಂತ ನಿಯಮ. ಆಮೇಲೆ ಎಲ್ಲಿಯೋ ಒಟ್ಟ ದೇವರಾಗ್ಲಿ ಅವರಾಗ್ಲಿ ಗದ್ದಿಗೆ ಮೇಲೆ ಕುಂತಾಗ ಉತ್ರಿ ಹೊತ್ಕೊಂಡು ಉಳಿದ ಬಟ್ಟೆಗೆಲ್ಲ ತೆಗೆದು ಹಾಕಿ ಅವರು ಪ್ರಸಾದ ಮಾಡ್ತಿರ್ತಾರೆ. ಅಂತವ್ರು ನೋಡಿ ಇಲ್ಲ ಅಂತ. ಆದ್ರೆ ಅವರು ಗದ್ದಿಗೆ ಮೇಲೆ ಕೂತಾಗ ಅಷ್ಟೇ ಪ್ರಸಾದ, ಒಳ್ಳೆ ಏನು ಸ್ವೀಕಾರ ಮಾಡದಂಗೆ. ಈಗ ಅವ್ರು ಏನ್ ಮಾಡಕತ್ತಾರು ನೋಡಿರಿ, ನಾನೇನದು ಹೇಳ್ಬೇಕಾಗಿಲ್ಲ. ಎಲ್ಲಿ ಹೋದ್ರು ಅವ್ರು ಪ್ರಸಾದ ಮಾಡೋದಿಲ್ಲ. ಈಗ ಮೊದ್ಲು ಹಂಗಿತ್ತು, ಆ ಗದ್ದಿಗೆ ಹಾಕಿದಾಗ ಅಷ್ಟೇ ಪ್ರಸಾದ. 2 ಹೊತ್ತು ಗದ್ದಿಗೆ 2 ಹೊತ್ತು ಪ್ರಸಾದ. ಉಳಿದಾಗ ಒಟ್ಟೆ ಪ್ರಸಾದ ಮಾಡ್ತಿದ್ದಿಲ್ಲ. ನಡಿ ಒಂದ್ ಹನಿ ನೀರನ್ನು ಕುಡಿತಿದ್ದಿಲ್ಲ ಅವ್ರು. ಹಾಗೆ ಕಟ್ಟು ಬತ್ತಿತ್ತು ಮೊದಲ. ಈಗ ಆಚಾರ ವಿಚಾರ ಉಳಿದಿಲ್ಲ. ಅದಕ್ಕೆ ನಾವು ಅದನ್ನ ಸಮಾಜದೊಳಗ ಯತಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಅಲ್ಲ ಏನು ಮಂತ್ರ ಬರಲಿಲ್ಲ ಅಂದ್ರೆ ಶಿವಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಅಂತ ಹೇಳಕ್ ಬರುದಿಲ್ಲ. ಯಾರೊಬ್ರು ಎಲ್ಲಿ ನೋಡಿಲ್ಲ ನಾನು. ಮನೆಯೊಳಗಾಗ್ಲಿ ಮೊದಲ ಎಂಥ ಪದ್ಧತಿ ಇತ್ತು. ವಿಭೂತಿ ಹಚ್ಕೊಳ್ಳ ನೋಡಿ, ಕೈಕಾಲ ಮುಖ ತೊಳ್ಕೊಂಡ್ ಬಂದು ಪಂಕ್ತಿ ಕುಂತ್ರು ಅಂದ್ರೆ ವಿಭೂತಿ ಖಾಲಿ ಹಾಕಿ ಒಂದು ವಿಭೂತಿ ಉಂಡಿದ ಒಂದು ಇದಿರ್ತಿತ್ತು ಅವಾಗ. ಅದು ಮುಗಿಸ್ಕೊತ ಇವ್ರು ಹಚ್ಕೊಂಡ ಮುನ್ನೆವ್ರು ಸರ್ಸೋದು, ಮುನ್ನೆವ್ರು ಹಚ್ಕೊಂಡು ಎಲ್ಲರೂ ಹಚ್ಕೋತ ಬಂದ ಮೇಲೆ ನೋಡ ಜೈಕಾರ ಹಾಕಿ ಪ್ರಾರಂಭ ಮಾಡ್ತಿದ್ರು. ಸಂತ ಸಂಪ್ರದಾಯದಾಗ ಮಾತ್ರ ಅದೊಂದು ಉಳ್ಕೊಂಡ. ಅವರು ಬಫೆ ಸಿಸ್ಟಮ್ ಇಲ್ಲ. ಈಗೂ ಎಲ್ಲೇ ಎಷ್ಟು ಮಂದಿ ಹೋಗಿ ಕುಂದ್ರಿಸಿ ಊಟ ಹಾಕೋದು. ಈಗ ಬ್ರಾಹ್ಮಣರೆಲ್ಲ ಬೇಕಾದಂತ ಲಗ್ನದಾಗಾದ್ರೂ ಕೂಡ ಎಷ್ಟೇ ಪಂಚಾಗಲಿ ಊಟ. ಈಗ ಅರ್ಜೆಂಟ್ ಇದ್ದವ್ರು ಏನಾದ್ರು ಆಫೀಸು ಅವರು ಇವರು ಅವ್ರು ನಮ್ಮಂಥವ್ರಿಗೆ ಉಳಿದ ಅನ್ಯ ಜನರಿಗೆ ಬಫೆ ಸಿಸ್ಟಮ್ ಇಟ್ಟಿರ್ತಾರೆ, ಅಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ಹಿಂಗೂ ನಡೆದಲ್ಲ ಆಚಾರ ವಿಚಾರ ಎಂಥ ಅವನತಿಗೆ ಬಂದ. ಅದಕ್ಕೆ ಅದೆಲ್ಲ ಆಗೋಂಗಿಲ್ರಿ ಎಲ್ಲ. ಮತ್ತೆ ಅಲ್ಲಿ ನೋಡಲ್ಲಿ ಉತ್ರಿ ಹೊತ್ಕೊಂಡು ಶರ್ಟ್ ಕಳೆದು ಉತ್ರಿ ಹೊತ್ಕೊಂಡು ಕುಂತು ಊಟ ಮಾಡೋದು ಎಲ್ಲಿ ಆಗ್ತೈತಿ? ಲಗ್ನಕ್ಕದು ಹೋಗಿರ್ತೇವೆ ಬಿಡು, ಅಲ್ಲಿ ಊಟನ ಮಾಡಬೇಡ. ನಿಮ್ಮ ಆಚಾರ ಇರುವಂಗ ಒಮ್ಮೆ ಇದಾತು ಅಂದ್ರೆ ಅವ್ರು ಹಂಗ ಹೋಗ್ತಾರಪ್ಪ, ಅವ್ರಿಗೆ ವ್ಯವಸ್ಥೆ ಬೇರೆ ಮಾಡ್ಬೇಕು ಅಂತ ಅವ್ರಿಗೆ ಇದಾಗ್ತದೆ. ನಾವು ಅವ್ರಿಗೆ ಶೆಡ್ಲು ಕೊಡ್ತೀವಿ, ಹಂಗ ನಡೀತಿದ್ದೆ ಹೇಳಿ ತಗೊಂಬರ್ರಿ, ತಟ್ಟೆ ಹಚ್ಕೊಂಡು ಬಂದ್ಬಿಡ್ರಿ. ಇನ್ನು ಸ್ವಾಮಿಗಳಿಗೆ ಕುಂದ್ರಿಸಿ ಅವ ತಟ್ಟೆ ತಗೊಂಡ್ಬಂದು ಕೊಡ್ತಾರ, ಅದು ಒಂದ್ ದೊಡ್ಡ ಪುಣ್ಯ. ಇಲ್ಲ ಅಂದ್ರೆ ಇವರು ಹೇಗೆ ನಿಲ್ಕೊಂಡು ಬರುವಂತ ಪರಿಸ್ಥಿತಿ ಬರ್ತಿತ್ತು. ಅದು ಐತಿ, ಶಿಷ್ಯರಿರ್ತಾರ ಹೋಗಿ ತಗೊಂಡು ಬರ್ತಾರ. ಹೆಂಗ್ ಇರ್ತದ ನೋಡ್ರಿ. ಎಲ್ಲ ನಾವು ಸಡ್ಲು ಮಾಡ್ಕೊಂಡ್ಬಿಟ್ಟಿವಿ, ಆಚಾರ ವಿಚಾರಗಳನ್ನೆಲ್ಲ ಸಡ್ಲು ಮಾಡ್ಕೊಂಡ್ ಬಂದ್ಬಿಟ್ಟಿವಿ. ಅದು ನೀವು ಬ್ರಹ್ಮಜ್ಞಾನಿ ತಿಳಿದಂಗಿರ್ಬೋದು,
ಇಲ್ಲಂತಲ್ಲ. ಆದ್ರೆ ಮತ್ತೊಬ್ಬರ ಸಂಬಂಧ ಆದ್ರೂ ಅದನ್ನ ಹಿಂಗ ಸಡ್ಲು ಬಿಡಬಾರ್ದು. ಆಚಾರ ವಿಚಾರ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಆಕತ್ತದು. ನಮ್ಮ ಅಜ್ಜ ಮಂತ್ರ ಹೇಳಿ ಪ್ರಸಾದ ಸ್ವೀಕಾರ ಮಾಡ್ತಿದ್ದ ಅಂತ ಮಕ್ಕಳಲ್ಲೇ, ಸಸ್ಯರಲ್ಲೇ, ಮೊಮ್ಮಕ್ಕಳಲ್ಲೇ, ಎಲ್ಲರಲ್ಲಿ ಅದು ಪ್ರೇರಣಾ ಬರ್ತದೆ. ಅವರು ನಾವ್ ಹಿಂಗ್ ಮಾಡಬೇಕು ಅಂತ ನೋಡೇ ಕಲಿತಾವಲ್ಲ ಅವು ಮಕ್ಕಳು. ನಾವೆಲ್ಲ ಬಿಟ್ಕೊಂತ ಹೊಂಟೇವಿ. ನಾಗರಿಕತೆ ಅಳವಡಿಸ್ಬಿಟ್ಟೈತಿ. ಡೈನಿಂಗ್ ಟೇಬಲ್ ಅವು ಇವು ಬಂದ ನೀಡ್ಬೇಕಂಬುದು ಇಲ್ಲ. ನಾವ ಹಿಡ್ಕೊಂಡು ನಾವು ಉಣ್ಣೋದು ಎಲ್ಲ ತಂದಲ್ಲಿ ಮಡಿಗಿಟ್ಟು ಬಿಡ್ತಾರ. ಅಲ್ಲೇ ಅಡಿಗೆ ಮನೆಯಾಗಿಂದ ಮಾಡಿದ್ದು ಎಲ್ಲ ತಂದು ಇಲ್ಲಿ ಮಡಿಗೆ ಬಿಡ್ತಾರ. ನಾವು ಅದನ್ನ ಎಷ್ಟು ಬೇಕು ಅಷ್ಟು ಹಿಡ್ಕೊಂಡು ಊಟ ಮಾಡಿ ಹೋಗ್ಬಿಡು. ತಾಯಿ ನೀಡುವಾಗ ಎಷ್ಟು ಮಮತೆ ಅಕ್ಕರತೆಯಿಂದ ನೀಡ್ತಾರ. ಅದು ಮಹಾಪ್ರಸಾದ ಆಗ್ತದೆ. ನಾವ ನೀಡ್ಕೊಂಡ್ ತಿಂದ್ರೆ ನಮಗ್ ಬೇಕಾಗಿದ್ದು ನಾವು ಮಾಡ್ಕೊಂಡ್ ತಿಂದ್ರೆ ಅದಕ್ಕೆ ವ್ಯತ್ಯಾಸ ಭಾಳ ಇರ್ತದೆ. ಅದಕ್ಕೆ ಇದೆಲ್ಲ ಈ ರೀತಿ ಬಂದ್ಬಿಟ್ಟದ. ಇದನ್ನ ನಾವು ಬಹಳ ಕೊಂಡಾಗ ಎಲ್ಲರ ಅನುಭವದೊಳಗೂ ಇದದ. ನಾವ ಕೆಡಿಸ್ಲಿಕ್ಕತ್ತೇವೋ, ತಿಳಿದವ್ರ ನಾವ ಕೆಡಿಸ್ಲಿಕ್ಕತ್ತೇವೋ ನೋಡಿ. ಎಲ್ಲರಿಗೂ ಪ್ರಸಾದ ಮತ್ತೆ ಸಿದ್ಧಾರ್ಥ ಮಾಡಿದಾಗ ಎಲ್ಲರಿಗೂ ಪ್ರಸಾದ ಬಡಿಸೋ ತನಕ ಶಿವಾಯ ನಮ್ಮ ಓಂ ಅನಿಸ್ತಿದ್ರು ಅವರು. ಆಮೇಲೆ ಜೈ ಮಂಗಲ ಜೈ ನೋ ಪಾರ್ವತಿ ಪತಯೇ ಹರ 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 ಮಹಾದೇವ ತೋಡ್ರಪ್ಪ ಅಂತಿದ್ರು. ಆಮೇಲೆ ನಮಸ್ಕಾರ ಮಾಡಿ ಕುಂತು ಬಡಿಸೋ ಪದ್ಧತಿನ ಹೋಗ್ಬಿಟ್ಟತಿ. ಎಲ್ಲೋ ಒಂದೊಂದು ಮಠದಾಗ ಅದಾವ. ಇಲ್ಲ ಅಂದಂಗ ಅಡ್ಡಾಡ್ಕೋತಾನೆ ತಿಂದ್ಬಿಡುದು. ಅದು ಸಂತೃಪ್ತಿ ದೇವರಿಗೆ ಆಗುದಿಲ್ಲ. ಆ ಪ್ರಸಾದದ ಮಹಿಮೆನೂ ಉಳಿಯುವುದಿಲ್ಲ. ಅದು ಪ್ರಸಾದ ರೂಪ ಆಗುವುದಿಲ್ಲ. ಅವ ಏನ್ ಮಾಡ್ಲಿಕ್ಕಾಗತ್ತೆ? ಮತ್ತೆ ಇವರಿಗೆ ಸಮಾಧಾನತ್ವನೇ ಇಲ್ಲ. ಅವಸರ ಎಲ್ಲರಿಗೂ ಅವಸರ. ಇದು ನಾವೇ ಕೆಡಿಸಿವಲ್ಲ ಈ ಪದ್ಧತಿ. ಸಮಾಧಾನದಿಂದ ಕೂತ್ಕೊಂಡು ಒಂದು ಪಂಕ್ತಿ ಬಿಡು, 3 ಪಂಕ್ತಿ ಆದ್ಮೇಲೆ ಹೋಗಿ ಊಟ ಮಾಡಿದ್ರೆ ನಮ್ದೇನು ಹೋಗ್ತದೆ? ಎಲ್ಲರೂ ಈಗ ಎಲ್ಲರೂ ಅವಸರ, ಎಲ್ಲ ಅವಸರ ಪ್ರಕೃತಿ. ನಾವು ಅಲ್ಲಿ ಹೋಗ್ಬೇಕು, ನಾವು ಇಲ್ಲಿ ಹೋಗ್ಬೇಕು, ಆಗಬೇಕು, ಇದಾಗಬೇಕು. ಹೀಗಾಗಿ ನಾವೆಲ್ಲ ಈ ಬಫೆ ಸಿಸ್ಟಮಿಗೆ ಅಟ್ಯಾಚ್ಮೆಂಟ್ ಆಗಿ ಆ ಪ್ರಸಾದದ ವ್ಯಕ್ತಿತ್ವವನ್ನ ಕಳೆದು ಬಿಟ್ಟೇವೆ. ಅದಕ್ಕೆ ಅನೇಕ ಕಾರಣಗಳು ಉಂಟು. ಅದಕ್ಕಿಲ್ಲೇ ಯಥಾರ್ಥವಾಗಿ ನಾವು ಇದನ್ನು ಎಷ್ಟು ಸಾಧ್ಯ ಐತಿ ಅಳವಡಿಸೋದು. ಇನ್ಮೇಲಂತೂ ಆಗ್ಲಿಕ್ಕಿಲ್ಲ. ಬೆಳ್ಕೊಂಡು ಬಂದ್ಬಿಟ್ಟಾರೆ, ಮಹಾಕಾರವಾಗಿ ಬೆಳ್ಕೊಂಡು ಬಂದ್ಬಿಟ್ಟಾರೆ. ಅದು ಯಾವಾಗ ಬರ್ತದೋ ಇದು ಸಮಾಜದಲ್ಲಿ ರಾಜಕೀಯ ವಿಚಾರವರು ಸೇರಿದೆ. ಹಿಂದೆ ಧರ್ಮಶಾಸ್ತ್ರಗಳ ಆಳ್ವಿಕೆಯ ಕಾಲ. ಆಗ ರಾಜರುಗಳಲ್ಲಿ ದೈವಿಕ ಭಾವನೆಯನ್ನಿಡಬೇಕು ಎಂದು ಶಾಸ್ತ್ರಕಾರರು ಬರೆದಿದ್ದರು. ರಾಜರುಗಳು ಶಾಸ್ತ್ರದಂತೆ ನಡೆಯಬೇಕು ಎಂದು ಅವರು ಅಭಿಪ್ರಾಯ ಪಟ್ಟಿದ್ದರು. ಆಗ ಧರ್ಮಾಧರ್ಮಗಳನ್ನು ಶಾಸ್ತ್ರದಂತೆ ನಡೆಸಬೇಕಾಗಿತ್ತು. ಆದರೆ ಈಚೆಗೆ ಶಾಸ್ತ್ರಗಳು ಮೂಲೆಗೆ ಬಿದ್ದಿವೆ. ರಾಜರುಗಳು ಆಳ್ವಿಕೆ ಹೋಗಿ ಪ್ರಜಾಸತ್ತೆಯು ರಾಷ್ಟ್ರವು ಏರ್ಪಟ್ಟಿದೆ. ರಾಷ್ಟ್ರಪತಿಗಳನ್ನು ಪ್ರಜೆಗಳು ಆರಿಸಬೇಕು. ಶಾಸನ ಪದ್ಧತಿಗೆ ಕೆಲವು ನಮ್ಮದೇ ಆದ ನಿಬಂಧನೆಗಳನ್ನು ಮಾಡಿಕೊಂಡಿರುತ್ತೇವೆ. ಈಗ 10 ಜನರು ಕಾನೂನು ಎಲ್ಲರನ್ನೂ ಆಳುತ್ತಿದೆ. ಈಗ 10 ಜನರ ಕಾನೂನು ಎಲ್ಲರನ್ನೂ ಆಳುತ್ತಿದೆ. ಬಹುಜನ ಮತದಂತೆ ಈ ಕಾನೂನನ್ನು ಮಾರ್ಪಡಿಸಬಹುದಾಗಿದೆ. ಪ್ರಜೆಗಳ ಮತವು ಯಾವಾಗ ಹೇಗೆ ಬದಲಾಯಿಸುವುದು ಎಂಬುದನ್ನು ನಿರ್ಣಯಿಸುವುದು ಕಷ್ಟ. ವಯಸ್ಕರಾದವರಿಗೆಲ್ಲ ರಾಜಕಾರಣ ಧುರೀಣರನ್ನು ಆರಿಸುವ ಅಧಿಕಾರ ಬಂದಿದೆ. ಅವರಿಗೆಲ್ಲ ಸಮಾನವಾದ ಹಕ್ಕಿದೆ. ಆದರೆ ಅವರಿಗೆಲ್ಲ ರಾಜ್ಯ ಶಾಸನದ ತಿಳುವಳಿಕೆಯು ಸಮಾನವಾಗಿದೆ ಎಂದು ನಾವು ಯಾರೂ ಒಪ್ಪುವಂತಿಲ್ಲ. ರಾಜ ಶಾಸನದ ತಜ್ಞಿದ್ದಾನ, ಇವನ್ನ ಆರಿಸಿಕೊಳಿಸೋನು, ಇವ್ ಧರ್ಮವಂತಿದ್ದಾನ, ಅದ್ರ ಬಗ್ಗೆ ಏನಾದ್ರು ಕಲ್ಪನಾ ಅದೇನು? ಏನು ಇಲ್ಲ. ಈಗ ಎಷ್ಟೆತ್ತೋ ಸಾಗಿಬಿಟ್ಟದ. ಪ್ರಜಾಸತ್ತೆಯ ರಾಜ್ಯಗಳು ಕೆಲವು ಅವ್ಯವಸ್ಥೆಗೆ ಬಂದಿವೆ. ಈ ವಿಮಸ ಇಂಥಲ್ಲಿ ಮುಖ್ಯಮಂತ್ರಿಗಳನ್ನು ಬಾಯಿ ತುಂಬ ಹೊಗಳಿ
ಹಿಂದಿನ ದಿನ ಅವನನ್ನು ಬಾಯಿ ತುಂಬ ಮುಖ್ಯಮಂತ್ರಿಯನ್ನು ಬಾಯಿ ತುಂಬ ಹೊಗಳಿ ನಾಳೆ ದಿನ ಸೆರೆಯಲ್ಲಿಟ್ಟರೆಂಬ ಸುದ್ದಿಗಳು ವೃತ್ತಾಂತ ಪತ್ರಿಕೆಗಳಲ್ಲಿ ಬರುತ್ತಿವೆ. ಯಾಕದ ನೋಡಿ, ರೋಗಿಗಳೆಲ್ಲರೂ ಸೇರಿ ಜ್ವರ ಬಂದರೂ ಮೊಸರನ್ನವನ್ನು ತಿನ್ನಬಹುದೆಂದಾಗಲಿ, ಇಂಥವರೇ ನಮಗೆ ವೈದ್ಯರಿರಬೇಕೆಂದಾಗಲಿ ಬಹುಮತದಿಂದ ನಿರ್ಣಯ ಮಾಡಬಹುದೆಂದು ನಾವು ಯಾರಾದರೂ ಒಪ್ಪುತ್ತೇವೆ? ಜ್ವರ ಬಂದಾಗ ಮೊಸರನ್ನ ತಿಂದ್ರೆ ಜ್ವರ ಕಡಿಮೆ ಆದೀತಾ? ಇದನ್ನ ಒಪ್ತೀವಿ ನಾವು? ಇಂಥವರ ವೈದ್ಯರು ಬೇಕು ಅಂತ ನಿರ್ಣಯಕ್ಕೇನು ಅದು ಇದೆ. ಅದಕ್ಕೆ ಇಲ್ಲೇ ನಿರ್ಣಯ ಮಾಡಬೇಕು, ನಾವು ಯಾರಾದ್ರೂ ಒಪ್ಪುತ್ತೇವೆ? ರಾಜ್ಯ ಪದ್ಧತಿಯಲ್ಲಿ ಹಿಂದಿನ ರಾಜರ ಆಳ್ವಿಕೆಯೋ ಸರಿಯೋ, ಈಗಿನ ಪ್ರಜಾಸತ್ತಾತ್ಮಕ ರಾಜ್ಯವು ಅಥವಾ ಕೆಲವು ರಾಷ್ಟ್ರಗಳಲ್ಲಿರುವ ಕೂಲಿಕಾರರ ರಾಜ್ಯವು ಸರಿಯೋ, ಕಮ್ಯುನಿಸಂ ಬಂದದಲ್ಲ, ಕಮ್ಯುನಿಷ್ಟ ಸರಿಯೋ ಎಂಬುದನ್ನು ಹೇಗೆ ನಿರ್ಣಯಿಸುವುದು? ಅದಕ್ಕೆ ಬಹುಮತವನ್ನು ಕೊಡಿಸುವುದಕ್ಕೆ ಹೊರಟರೆ ಸರಿಯಾದೀತೋ? ಅಂತೂ ಈಗಿನ ನಮ್ಮ ಕಣ್ಣು ವಿಜ್ಞಾನ ಶಾಸ್ತ್ರದ ಕಣ್ಣು. ಈ ಕಣ್ಣಿನಿಂದ ನೋಡಿದರೆ ನಿರ್ಜೀವ ಪದಾರ್ಥಗಳಿಗಾಗಲಿ ಯಂತ್ರಗಳಿಗಾಗಲಿ ಇರುವ ಬೆಲೆಯು ಪ್ರಾಣಿಗಳಿಗೆ ಇಲ್ಲ. ಮನುಷ್ಯನ ಪರಮಾರ್ಥ ಸ್ವಭಾವಕ್ಕಂತೂ ತೀರ ದೂರದ ಬೆಲೆ. ಏನು ಪರಮಾರ್ಥ ತತ್ವ ತಿಳ್ಕೊಂಡು ನಮ್ಗೆ ಏನೇನು ಬೆಲೆ ಇಲ್ಲ. ಈ ದೃಷ್ಟಿಯ ವ್ಯವಹಾರವು ನಮ್ಮ ಸಮಾಜವನ್ನು ಎಲ್ಲಿಗೆ ತಂದು ಮುಟ್ಟಿಸಿಬಿಟ್ಟಿದೆ ನೋಡ್ರಿ ನೀವು. ಹಾಗ ಈಗಿನ ಕಷ್ಟ ಪರಂಪರೆಗಳಿಗೆ ಪರಿಹಾರವನ್ನು ಯಾರೂ ಹೇಳುವವರಿಲ್ಲವಾಗಿದೆ. ಅದಕ್ಕಂತನ ಸ್ಕೂಲು ಕಾಲೇಜು ಅವು ಇವು ಮಾಡಿ ಸ್ವಾಮಿಗಳು ವ್ಯವಹಾರವನ್ನ ಗಳಿಸ್ಕೊಂಡು ಬಂದ್ಬಿಟ್ರು. ಸಮಾಜ ಹೆಂಗ್ ಬದ್ಲಿ ಆಗ್ತದೆ, ಹೆಂಗಂಗ ಪರಮಾರ್ಥ ತತ್ವ ಕೈ ಬಿಟ್ಬಿಟ್ರು. ಅವ್ರ ಹೆಂಗ್ ಇರ್ತಾರ ಹಂಗ ಜೈ ಅನ್ಕೊಂತ ಹೋಗಿ ಅವರು ದೊಡ್ಡ ರಾಜಕಾರಣಿಗಳ ಸಮಾಜ ಅವ್ರ ಮಾತನ್ನ ಕೇಳ್ತತಿ ಅನ್ನೋ ವಿಶ್ವಾಸ ಈ ರಾಜಕಾರಣಿಗಳಿಗೆ ಇರ್ತದ. ಅವ್ರಿಗೆ ಬಂದು ಅವ್ರಿಗೆ ಏನೇನು ಗ್ರ್ಯಾಂಟ್ ಕೊಡಬೇಕಾಗಿತ್ತು ಅವನ್ನೆಲ್ಲ ಕೊಟ್ಟು ಅವ್ರ ಇಚ್ಛಾ ಎಲ್ಲ ಪೂರೈಸ್ಬಿಡ್ಬೇಕು ರಾಜಕೀಯಗಳು. ಭಕ್ತರ ಮಠಗಳೇ ಅಲ್ಲೇ ಮೂಲೆಗೆ ಬಿದ್ದಾವಿದೆ. ಭಕ್ತರ ಮೇಲೆ ನಡೆಯುವಂತಹ ಮಠಗಳು ಎಲ್ಲಿಯೂ ಬಂದದಾವ್, ಅವು ಬೆಳಕಿಗೆ ಬಂದಿಲ್ಲ. ರಾಜಕೀಯ ಆಶ್ರಯನ್ನ ಪಡೆದಂತ ಮಠಗಳು ಬೇಡ. ಹಾಗೆ ಇರೋದಿಲ್ಲ. ಹೆಂಗೆ ಕಾಲ ಆ ರೂಪದೊಳಗೆ ಬಂದು ಬೆಳ್ಕೊಂಡು ಬಂದ್ಬಿಟ್ಟವ್. ಭಕ್ತರ ಮಠ ಅನ್ನೋದು ಇಲ್ಲ ಇಲ್ಲಿವಾಗ. ಈಗ ಈ ವಿಷಯಕ್ಕೆ ವೇದಾಂತದಲ್ಲಿ ಯಾವ ಸೂಚನೆ ಸಿಕ್ಕುತ್ತದೆಯೋ ನೋಡೋಣ. ವೇದಾಂತದ ದೃಷ್ಟಿಯಲ್ಲಿ ವ್ಯವಹಾರವು ಮೂಲತಃ ವ್ಯಕ್ತಿಯ ಅಭಿವೃದ್ಧಿಗೆ ಸೇರಿತ್ತು. ವೇದಾಂತದ ದೃಷ್ಟಿಯಲ್ಲಿ ವ್ಯವಹಾರವು ಮೂಲತಃ ವ್ಯಕ್ತಿಯ ಅಭಿವೃದ್ಧಿಗೆ ಸೇರಿತು. ಪ್ರತಿಯೊಬ್ಬನು ತನ್ನ ಪರಮಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯ. ಅದು ಬರೀ ಇಂದ್ರಿಯಗಳ ಮೂಲಕವಾಗಿ ಬರುವ ತಿಳುವಳಿಕೆಗೆ ಗೋಚರವಾಗತಕ್ಕದ್ದಲ್ಲ. ಆದರೂ ಪ್ರತಿಯೊಬ್ಬನಿಗೂ ಆತ್ಮನು ತನ್ನ ಪರಮಾರ್ಥ ಸ್ವರೂಪವು ಒಂದು ಇದೆ ಎಂಬುದು ನಿಶ್ಚಯವಾಗಿ ಬಿಟ್ಟಿದೆ. ಅದನ್ನು ಇಲ್ಲ ಎನ್ನುವುದಕ್ಕೆ ಆಗುವಂತಿಲ್ಲ. ನೀವೇನು ಹಾರಾಡಿದ್ರು ಕೂಡ ಆತ್ಮಸಾಕ್ಷಿ ಅಂತ ಕರ್ಕೊಂಡಾರ ನೋಡಿ, ಅದಿದ್ದೇ ಇರ್ತದ. ಅದು ಹೊರಗಿನ ಪದಾರ್ಥಗಳಂತೆ ಬರೀ ಜಾಗ್ರದ ಅವಸ್ಥೆಯಲ್ಲಿ ಮಾತ್ರವೇ ತೋರತಕ್ಕದ್ದಲ್ಲ. ಜಾಗ್ರ, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳಲ್ಲಿ ಇರುತ್ತದೆ. ಹೆಂಗಸರು, ಗಂಡಸರು, ಹುಡುಗರು, ದೊಡ್ಡವರು ಎಲ್ಲರಲ್ಲಿಯೂ ಇದೆ. ಅತ್ಯಂತ ಸುನಿಶ್ಚಿತವಾದ ಅದರ ತಿಳುವಳಿಕೆ ನಿಜವಾದ ಜ್ಞಾನ. ಆ ತಿಳುವಳಿಕೆಗೆ ಮಿಕ್ಕದ್ದೆಲ್ಲವನ್ನೂ ಸಹಾಯಕವಾಗಿ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅಭಿವೃದ್ಧಿಗಾಗಿ ಈ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಅನುಕೂಲವಾಗಿಯೇ ತನ್ನ ಆಚಾರ ವಿಚಾರಗಳನ್ನಿಟ್ಟುಕೊಳ್ಳಬೇಕು. ಅದಕ್ಕೆ ತಕ್ಕ ಆಚಾರ ವಿಚಾರಗಳನ್ನಿಟ್ಟುಕೊಳ್ಳುವವರೆಲ್ಲ ಒಂದು ಸಮಾಜದವರು. ಇದರ ತಿಳುವಳಿಕೆಯೇ ಜ್ಞಾನ. ಆ ಜ್ಞಾನಕ್ಕೆ ಬೇಕಾದ ನಡೆನುಡಿಗಳೇ ಧರ್ಮ. ಈ ಧರ್ಮವನ್ನು ಅನುಸರಿಸುವುದಕ್ಕೆ ತಮ್ಮ ಜೀವನವನ್ನು ಧಾರೆ ಎರೆದಿರುವ ಮಹಾತ್ಮರೇ ಬ್ರಾಹ್ಮಣರು. ಅವರು ಉಪದೇಶಕ್ಕೆ ಕಿವಿಗೊಟ್ಟು ಈ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆಂದು ತಮ್ಮ ಜೀವನವನ್ನೇ ವಿನಿಯೋಗಿಸುವವರು ಕ್ಷತ್ರಿಯರು. ಈ ಧರ್ಮವನ್ನೇ ಅನುಸರಿಸುವವರಿಗೆ ಬೇಕಾದ ಐಕ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ನಿರತರಾಗಿರುವವರು ವೈಶ್ಯರು. ಈ 3 ಪಂಗಡದವರಿಗೂ ಸಹಾಯ ಮಾಡುವವರು ಶೂದ್ರರು.
ಮಿಕ್ಕವರು ಈ ಧರ್ಮ ಕ್ಷೇತ್ರಕ್ಕೆ ಹೊರತಾದವರು. ಹಿಂದಿನ ಕಾಲದ ಈ ವರ್ಣಾಶ್ರಮಗಳ ಪದ್ಧತಿ ಇಲ್ಲದವ್ರು ಯಾರು ಅವರು ಮಿಕ್ಕವರು. ಹಿಂದಿನ ಕಾಲದ ವರ್ಣಾಶ್ರಮ ಧರ್ಮಗಳಲ್ಲಿ ಈ ಬಗೆಯ ಏರ್ಪಾಡನ್ನು ಎಷ್ಟರ ಮಟ್ಟಿಗೆ ಆಚರಣೆಗೆ ತಂದಿತ್ತೋ ಅದನ್ನು ನಾವು ವೈದಿಕ ವಾಂಗ್ಮಯದ ಇತಿಹಾಸದಿಂದ ತಿಳಿದುಕೊಳ್ಳಬೇಕಾಗಿದೆ. ತತ್ವವು ಸಮಾಜಕ್ಕಾಗಿ ಅಲ್ಲ, ಸಮಾಜವೇ ತತ್ವಕ್ಕೆ ಎಂಬ ನಿಲುವು ಜನರಿಗೆ ಬಂದರೆ ಅಂಥದ್ದೊಂದು ಆದರ್ಶ ಸಮಾಜವನ್ನು ರಚಿಸುವುದಕ್ಕೆ ಈಗಲೂ ಕಷ್ಟವಾಗಲಾರದು. ಅಂತ ಸಮಾಜದಲ್ಲಿ ಪರಮಾರ್ಥಕ್ಕೆ ಅನುಗುಣವಾದ ವ್ಯವಹಾರವೇ ಪ್ರಧಾನವಾಗಿರುವುದರಿಂದ ಅದು ನಿರ್ಮಾಣವಾದರೆ ಈಗಿನ ಆರ್ಥಿಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗಬಹುದೆಂದು ನನ್ನ ನಂಬಿಕೆ. ವರ್ಣಾಶ್ರಮಗಳು ಬೇಕು ಅನ್ನೋ ಪದ್ಧತಿಯೊಳಗೆ ಹೇಳಲ್ಲ, ಆದ್ರೆ ವರ್ಣಾಶ್ರಮಗಳು ಯಾವ ರೂಪದಿಂದ ಬೆಳೆದುಕೊಂಡು ಬರಬೇಕು ಅದು ಬಹಳ ಮಹತ್ವ. ಆತ್ಮತತ್ವವನ್ನು ತಿಳಿಯಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ನೋಡು, ಅವರ ಬ್ರಾಹ್ಮಣರು. ಹುಟ್ಟವ ಬ್ರಾಹ್ಮಣಾಗಿ ಇದ್ದು ಏನಾದ್ರು ವ್ಯವಹಾರ ಅದು ಇದು ಮಾಡ್ಕೊಂತಿದ್ರ ಅವ ಬ್ರಾಹ್ಮಣ ಅಲ್ಲ. ಪೂಜಾ ಪುನಸ್ಕಾರ ವೈದಿಕ ಅವು ಇವು ಮಾಡ್ಕೊಂತಿದ್ರು ಬ್ರಾಹ್ಮಣ. ಸತ್ವ ಗುಣದಿಂದ ಕೂಡಿರ್ಬೇಕು ನೋಡು, ಅದನ್ನೆಲ್ಲ ಈ ರೂಪದೊಳಗಿರ್ಬೇಕು. ಹುಟ್ಟುತ್ತ ಜಂಗಮರಾಗಿ ಹುಟ್ಟಿರ್ಲಿ, ಅವರು ಜಂಗಮರು ಅಂತ ಅನ್ನಂಗಿಲ್ಲ. ಬ್ರಾಹ್ಮಣರಿರ್ಬೋದು ಜಂಗಮರಿರ್ಬೋದು, ಅವ್ರ ಮನೆ ಹುಟ್ಟೈತಿ ಅಂದ್ರೆ ಮುಗಿತದು ಅನ್ನಂಗಿಲ್ಲ. ಅವ್ರಿಗೆ ಆಚಾರ ವಿಚಾರದಿಂದ ಒಡಗೂಡಿ ಅವ್ರ ಕರ್ಮ ಕ್ರಿಯಾಶೀಲತೆ ಇವುಗಳಿಂದ ಒಡಗೂಡಿ ಇದ್ರೆ ಮಾತ್ರ ಅವ್ರಿಗೆ ಜಂಗಮರು ಬ್ರಾಹ್ಮಣರು ಅಂತ ಕರೀರಿ. ಇಲ್ಲ ಅಂದ್ರೆ ಕರಿಬಾರದು. ಬ್ರಹ್ಮ ತತ್ವದ ಬಗ್ಗೆ ಚಿಂತನೆ ಮಾಡಿಕೊಂಡವ್ರಿಗೆ ಮಾತ್ರ ಬ್ರಾಹ್ಮಣರು. ಸಾತ್ವಿಕನಾಗಿರ್ಬೇಕಾತ ಅಲ್ವೇ? ಅದಕ್ಕೆ ಈ ರೂಪದೊಳಗೆ ವರ್ಣಾಶ್ರಮ ಭಗವಂತನ ಅಲ್ಲಿ ಹೇಳ್ಕೊಂಬಂದ. ಅದಕ್ಕೆ ಯಥಾರ್ಥವಾಗಿ ಭಾರತ ಸಂಸ್ಕೃತಿ ಎಂಬ ಮಾತು ಈಗ ಹೆಚ್ಚಾಗಿ ನಮ್ಮ ಕಿವಿಗೆ ಬೀಳುತ್ತಿದೆ. ಆದರೆ ಭಾಷೆ ವೇಷ ಆಚಾರ ಎಲ್ಲವೂ ವಿಧ ವಿಧವಾಗಿರುವ ನಮ್ಮ ಭಾರತ ಸಂಸ್ಕೃತಿಯವರು ಎನ್ನುತ್ತಿರುವಲ್ಲ, ಯಾವ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ಒಂದು ಎಂಬುದನ್ನು ವಿಚಾರಿಸಬೇಕಾದದ್ದಿಲ್ಲವೇ? ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿರಿ. ಆತ್ಮೈ ವೇದಂ ಸರ್ವಂ ಎಂಬ ಪರಮಾರ್ಥವನ್ನು ಅರಿತುಕೊಂಡು ಈ ಸಾಕ್ಷಿ ಸ್ವರೂಪದಲ್ಲಿ ನಮ್ಮಲ್ಲಿ ಕೆಲವರಾದರೂ ನೆಲೆ ನಿಂತರೆ, ಮಿಕ್ಕವರು ಇದಕ್ಕೆ ಸಹಾಯಕವಾಗಿರುವ ನಡೆನುಡಿಗಳನ್ನು ಇಟ್ಟುಕೊಂಡರೆ ನಮ್ಮಲ್ಲಿ ಮಿಕ್ಕ ವೈವಿಧ್ಯಗಳು ಎಷ್ಟಿದ್ದರೂ ನಾವೆಲ್ಲರೂ ಭಾರತಕ್ಕೆ ಸೇರಿದವರೇ ಆಗುವೆವು. ಏಕೋದೇವ ಸರ್ವಭೂತೇಶು ಗೂಢ. ಅದಕ್ಕೆ ಎಲ್ಲ ವೇಷಭೂಷಣಗಳ ಗತಿಯಾಗ್ಯವ. ಗೃಹಿಣಿಯರು ಹೇಗಿರಬೇಕು ಅಂತ ಗೊತ್ತಿಲ್ಲ. ಎಲ್ಲ ವೇಷ ಅನುಕೂಲಕ್ಕೆ ಏನು ಸೌಕರ್ಯಗಳು ಬೇಕಾಗ್ಯಾವ ಅವೆಲ್ಲ ಅನುಕೂಲ ಮಾಡ್ಕೊಂಡ್ಬಿಟ್ಟೆ. ವೇಷಭೂಷಣಗಳಲ್ಲಿ ವ್ಯತ್ಯಾಸ, ಆಚಾರ ವಿಚಾರಗಳಲ್ಲಿ ವ್ಯತ್ಯಾಸ. ಈಗ ನೋಡ್ರಿ, ಚೂಡಿದಾರ ಪೈಜಾಮ ಹಾಕೊಂಡ್ ಬಂದಾಗ ಆ ಎಮ್ಮನ್ನು ನೋಡುವುದು ಹೇಗೆ, ಅದೇ ಎಮ್ಮ ಒಂದು ಸಾಡಿ ಉಟ್ಕೊಂಡು ಬಂದ್ಲಂದ್ರೆ ಅಲ್ಲಿ ಮಾತೃತ್ವ ಪ್ರೀತಿ ವಾತ್ಸಲ್ಯ ಉತ್ಪತ್ತಿ ಆಗತ್ತೆ, ಮಾತೃ ಪ್ರೇಮ ಉತ್ಪತ್ತಿ ಆಗ್ತದೆ. ಅದ ಇಂಥ ಡ್ರೆಸ್ ಹಾಕೊಂಬಂದ್ರೆ ಆಗೋದಿಲ್ಲ. ಅಲ್ಲಿ ಅವ್ರನ್ನ ಬೇರೆ ದೃಷ್ಟಿಯಿಂದನೂ ನೋಡ್ತೈತಿ ಜಗತ್ತು. ಕೂಡ ಹೇಗಿರ್ತದೆ ವೇಷಭೂಷಣಗಳು ಕೂಡ ಬಹಳ ನಮ್ಮಲ್ಲೇ ಸಂಸ್ಕಾರ ವೇಷಭೂಷಣಾದಿಗಳಿಂದ ಒಡಗೂಡಿಕೊಂಡೇ ಇರ್ತದೆ. ಎಲ್ಲರೂ ಹಾಗೇನೆ ಈಗ ಅನುಕೂಲ. ಏಕೋದೇವ ಸರ್ವಭೂತೇಶು ಗೂಢ. ಒಬ್ಬ ದೇವನೇ ಸಕಲ ಪ್ರಾಣಿಗಳಲ್ಲಿ ಇರುವುದೆಂಬುದೊಂದು ಮನದಂದಂತೆಲ್ಲ ನಾವು ಸರ್ವಭೂತ ಇತರತರಾಗುವೆವು. ಅದೇ ಭಾರತ ಸಂಸ್ಕೃತಿಯ ಆದರ್ಶ. ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಇದು ಬಹಳ ಮಾರ್ಮಿಕವಾಗಿರುವಂತ ಕಥೆ. ಅದನ್ನ ಓದ್ತೇನೆ. ಏನು ಅದು ಅಂತಂದ್ರೆ, ಹಿಂದಕ್ಕೆ ರಾಜರೇ ಇರಲಿಲ್ಲವಂತೆ. ಅನಾಯಕತ್ವದಿಂದ ಸಮಾಜವು ಬಹಳ ಗಲಿಬಿಲಿಯಾಗಿತ್ತು. ಜನರು ಒಬ್ಬ ರಾಜನನ್ನು ಮಾಡಿಕೊಂಡರೆ ವ್ಯವಸ್ಥೆಯಾದೀತೆಂದು ಬಗೆದು ಯಾರನ್ನು ಕೇಳಿಕೊಂಡರೂ ರಾಜರಾಗಲು ಮುಂದಕ್ಕೆ ಬರಲಿಲ್ಲವಂತೆ. ನಾವು ಎಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದೇವೋ ಎಂಬ ಅಂಜಿಕೆ ಎಲ್ಲರಿಗೂ ಇತ್ತು. ರಾಜ ಆಗಪ್ಪ ನಮ್ಮ ನಾಡು ಅಂತೇಳಿ ಎಲ್ಲರೂ ಕೂಡ ಅವನನ್ನು ನಿರ್ಣಯ ಮಾಡಿದ್ರು ಕೂಡ ಅಪ್ಪ ನನ್ನ ಕಡೆಯಿಂದ ಅದು ಆಗುವುದಿಲ್ಲ,
ಅದು ಧರ್ಮದಿಂದ ಒಡಗೂಡಿರಬೇಕು. ಅಕಸ್ಮಾತ್ ಏನಾದ್ರೂ ರಾಜಕಾರಣದೊಳಗೆ ಏನಾದ್ರೂ ವ್ಯತ್ಯಯ ಬಂದು ನಾವು ಅಧರ್ಮಿಯಾಗಿ ಬಿಟ್ರೆ ನನಗೆ ಪಾಪ ತಟ್ಟುತ್ತೆ ಅಂತ ಅಂಜಿಕೆ. ನೋಡು ಎಷ್ಟು ಧರ್ಮ ಯಾವ ರೂಪದೊಳಗಿತ್ತವಾಗ. ಈಗ ಟಿಕೆಟ್ ನನಗಾಗಬೇಕು ಅಂತ ಕೋಟಿ ಗಟ್ಟಲೆ ರೊಕ್ಕ ಸುರಿದು ಟಿಕೆಟ್ ತಗೋತೇವಲ್ಲ, ಅವಾಗ ರಾಜರಾಗೋದಕ್ಕೆ ಹೆಂಗಿತ್ತು ನೋಡಿ. ನಾವು ಎಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದೇವೋ ಎಂಬ ಅಂಜಿಕೆ ಎಲ್ಲರಿಗೂ ಇತ್ತು. ಕೊನೆಗೆ ಪ್ರಜೆಗಳ ಮುಖಂಡರು ಬ್ರಹ್ಮನ ಅಪ್ಪಣೆಯಂತೆ ಮನುವಿನ ಬಳಿಗೆ ಬಂದರು. ನೀನು ನಮಗೆಲ್ಲ ಸಮ್ಮತನಾಗಿರುವ ರಾಜನು, ನೀನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡೆದುಕೊಂಡು ನಮ್ಮೆಲ್ಲರನ್ನು ಕಾಪಾಡಬೇಕು ಎಂದು ಕೇಳಿಕೊಂಡರಂತೆ. ಆಗ ಮನು ಎಂದದ್ದೇನು? ರಾಜ್ಯಭಾರವು ದುಸ್ತರವಾದದ್ದು, ಅದರಲ್ಲಿಯೂ ಮನುಷ್ಯರು ಮಿಥ್ಯಾಚಾರರಾಗಿರುವಲ್ಲಿ ಪಾಪ ಘಟನೆ ಇಲ್ಲದೆ ರಾಜ್ಯವನ್ನು ನಡೆಸುವುದು ಎಂದಿಗೂ ಆಗಲಾರದು. ಆದ್ದರಿಂದ ನನಗೆ ರಾಜ್ಯವೆಂದರೆ ಅಂಜಿಕೆ. ಈಗ ಮನೆ ಮನೆಗೂ ಓಟು ಮತ ದಾನ ಮಾಡಿ ತಮ್ಮಯ್ಯ ಎನ್ನುತ್ತಿರುವ ನೀವು ನಮಗೆ ಬೇಡವಪ್ಪ ಎಂದು ಜನರು ಕಿರಿಚಿಕೊಂಡರೂ ಕೇಳದೆ ಇರುವ ಅಧಿಕಾರ ಲಾಲಸೆಯವರು ಎಷ್ಟು ಜನ? ಆಗ ಎಲ್ಲರೂ ಕೇಳಿಕೊಂಡರೂ ಪಾಪ ಭೀತಿಯಿಂದ ಮನುವಿನಂಥವನು ಕೂಡ ಒಪ್ಪಲಿಲ್ಲವಲ್ಲ. ಆಗಿಂದಕ್ಕೂ ಈಗಿಂದಕ್ಕೂ ಎಷ್ಟು ಜಗಜಾಂತರ. ಕೊನೆಗೆ ಪ್ರಜೆಗಳು ಮಾಡುವ ಪಾಪಕ್ಕೆ ಅವರೇ ಹೊಣೆ. ನೀನು ಧರ್ಮಶಾಸ್ತ್ರದಂತೆ ನಡೆದುಕೊಳ್ಳುವವರಿಗೆ ಮಾಂಡವ ಮಹರ್ಷಿಗಳ ಕತೆ ಗೊತ್ತಿಟ್ಟಲ್ಲ, ಉಪನಿಷತ್ತಿನೊಳಗೆ ಬರ್ತದದು, ಅದರ ದೊಡ್ಡ ಕತೆ. ಪ್ರಜೆಗಳ ಧರ್ಮದ ಚತುರ್ಥಾಂಶವು ನಿನ್ನದು ಎಂದು ಜನರು ವಾಗ್ದಾನ ಮಾಡಿದ ಮೇಲೆ ಆತನು ಒಪ್ಪಿಕೊಂಡನಂತೆ. ಹೀಗೆ ತತ್ವಜ್ಞಾನವನ್ನು ಗುರಿಯಾಗಿಟ್ಟುಕೊಂಡು ಅದಕ್ಕನುಗುಣವಾದ ಧರ್ಮವನ್ನು ಅನುಸರಿಸುವುದೇ ಉತ್ತಮ ಸಮಾಜ ನಿರ್ಮಾಣಕ್ಕೆ ಉಪಾಯ ಎಂಬುವುದು ವೇದಾಂತದಿಂದ ಹೊರಡುವ ಉಪಸಿದ್ಧಾಂತವು. ಅದಕ್ಕೆ ಇನ್ನಂದರೆ ವೇದಾಂತವು ನೀತಿ ಸೌಂದರ್ಯ ಉಪಾಸನೆಗಳು. ಅದಕ್ಕೆ ನಾಳೆ ನೀವು ಸಮರ್ಥಿಯನ್ನು ಓದ್ಕೊಂಡು ಬರೋಣ. ಇನ್ನೂ ನಾಳೆ ದಿವಸ ಮುಗಿಬಹುದಿದು. ಮುಂದೆ ಒಂದು ಸ್ವಲ್ಪ ಬೌದ್ಧ ಮತ ಮತ್ತು ವೇದಾಂತಕ್ಕ ಮತ್ತು ಬೌದ್ಧ ಮತಕ್ಕೆ ಇನ್ನು ಮತಾಚಾರರ ಇದು ಬರ್ತದೆ. ಅವಾಗ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಬೌದ್ಧ ಮತದವ್ರಿಗೆ ಒಂದ್ ಸ್ವಲ್ಪ ಬೌದ್ಧ ಮತದವ್ರದ್ದು ಒಂದ್ ಸ್ವಲ್ಪ ಇರದ. ಮುಂದೆ ಪ್ರತಿಚ್ಛಮುತ್ಪಾದ ಬೌದ್ಧ ಸಿದ್ಧಾಂತ ಇದೆಲ್ಲ ಮುಗಿತು ಅಂದ್ರೆ ಒಂದು ವಿಷಯ ಇಟ್ಕೊಂಡ್ರೆ ಇಲ್ಲ ಅಂತಲ್ಲ, ಅದನ್ನ ಅಲ್ಲೇ ನೋಡೋಣ ಅಂತ ಹೇಳಿ ಇನ್ನು ನಾಳೆ ದಿವಸ ಮುಗಿತದೆ. ಈ ಸಾಮಾಜಿಕ ಪ್ರವೃತ್ತಿ ರೂಪದೊಳಗಿರುವಂತ ಈಗಿನ ಸಂಸ್ಕೃತಿ ತಿಳ್ಕೊಂಡು ಬಂದಾರಲ್ಲ, ಇದು ನಾಳೆಗೆ ಮುಗಿತದೆ. ಬೌದ್ಧರ ಮತ ಮತ್ತು ವೇದಾಂತ ಅನ್ನುವಾಗ ವಿಷಯ ಮತ್ತೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇಲ್ಲಿ ನನಗೆ ಓದಿರುವಂತಹ ಈ ವಿಷಯ ನಾವು ಹೇಗಿರಬೇಕು ಏನು ಇದನ್ನು ವರ್ಣನೆ ಮಾಡ್ಕೊತ ಕೂತಿರೋದು ಅಷ್ಟಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು. ಅದಕ್ಕೆ ಈ 4 ವಾಕ್ ಪುಷ್ಪಾರ್ಪಣೆ ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಉಪನ್ಯಾಸ ಪ್ರಾರಂಭಿಸ್ತೇನೆ. ಹರಿ ಓಂ ತತ್ಸತ್.